ನಾವು ನೀವು ಬದುಕಿದ್ರೆ ಅದು ಯೇಸುವಿನ ಒಂದೇ ಒಂದು ಕೃಪೆಯಿಂದ ಅವರ ರಕ್ತ ನಮ್ಮ ಮೇಲೆ ಸುರಿಯಲ್ಪಟ್ಟದಕ್ಕೆ ಇವತ್ತು ದೇವರು ನಮ್ಮನ್ನ ಎಲ್ಲ ಆಪತ್ತು ವಿಪತ್ತು ವ್ಯಾಧಿಗಳಿಂದ ಸಮಸ್ಯೆಗಳಿಂದ ರೋಗಗಳಿಂದ ಎಲ್ಲ ಅಂಧಕಾರದ ಬಲಗಳಿಂದ ದೇವರು ಇವತ್ತು ನಮ್ಮನ್ನು ಕಣ್ಮಣಿಯಾಗಿ ಕಾದು ಕಾಪಾಡಿ ಇವತ್ತು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನ ಕೂಡಿಸಿಕೊಂಡಿದ್ದಾರೆ. ಆ ದೇವರಿಗೆ ನಮ್ಮ ಕೈಗಳೆತ್ತಿ ಅಪ್ಪ ನೀನು ಕೊಟ್ಟಂತ ಈ ಒಳ್ಳೆ ದಿನಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ, ಈ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನಪ್ಪ ಅಂತೇಳಿ ಆರಾಧಿಸೋಣ. ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಜೊರಗಿಳಿ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಅಬ್ರಹಾಮ ದೇವರೇ ಆರಾಧಿಪೇ, ಇಸಾಕ ದೇವರೇ ಆರಾಧಿಪೇ, 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 ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ ಆರಾಧಿಪೇ ಆರಾಧಿಪೇನ ಆರಾಧಿಪೇ ಆತ್ಮರ ಯೇಸುವಿಗೆ
ಆರಾಧಿಪೇ
the Lord. Thank you, Jesus. Hallelujah. ಯೇಸಪ್ಪ. Hallelujah. ಅವರೇ ನಮ್ಮ Amen. ಯೇಸಪ್ಪ. Amen. Hallelujah. Paisave sotra tanda. ರಾಜಾಧಿರಾಜನಾದ Hallelujah. ಯೇಸುವಿನ Hallelujah. Paisave sotra tanda. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ ಆಮೇಲೆ ಆರಾಧನೆ ಆರಾಧನೆ ಅಬ್ರಹಾಮನ ದೇವರ ನಿಮಗೆ ಆರಾಧನೆ ಇಸಾಕನ ದೇವರ ನಿಮಗೆ ಆರಾಧನೆ ಅಬ್ರಹಾಮನ ದೇವರ ನಿಮಗೆ ಆಮೆನ್ 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 ಆರಾಧನೆ ಇಸಾಕನ ದೇವರ ಆಮೆನ್ ಆಮೆನ್ ಆರಾಧನೆ ಯಾಕೋಬಿನ ದೇವರ ನೀನ ಓ ಯಾಕೋಬಿನ ದೇವರ ನೀನಾಗೆ ಯಾಕೋಬಿನ ದೇವರ ನೀನಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಈ ಆರಾಧನೆಯ ಸಮಯದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. Greetings to all of you in the very wonderful name of the Lord and Savior Jesus Christ. ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ವೀಕ್ಷಿಸುವಂಥ ಪ್ರತಿಯೊಂದು ಕುಟುಂಬಗಳಿಗೆ ನನ್ನ ಹೃದಯ ತುಂಬಿದ ವಂದನೆ ಧನ್ಯವಾದಗಳು. Those watching our services from various live platforms, we welcome you also in the name of Jesus. ಕರ್ತನ ವಾಕ್ಯದಲ್ಲಿ ಜೀವವಿದೆ, ಆ ಜೀವವು ಮನುಷ್ಯರಿಗೆ ಬೆಳಕಾಗಿದೆ. There Amen. is Hallelujah. power in the name of Jesus, and the word can bring great power to you. ಆ ದೇವರ ವಾಕ್ಯವು ನಿಮ್ಮ ಮನೆಯೊಳಗೆ ಕತ್ತಲೆ ತುಂಬಿದೆ, ನಿಮ್ಮ ಕುಟುಂಬದಲ್ಲಿ ಒಂದು ಬೆಳಕನ್ನು ತರೋದಕ್ಕೆ ಅದು Amen. ಶಕ್ತಿವಾಗಿದೆ. Hallelujah. This
powerful word can bring great light into every family. ಈ ನೇರ ಪ್ರಸಾರದಲ್ಲಿ ಸಾವಿರಗಟ್ಟಲೆ ಜನ ನೋಡಿ ಅನೇಕ ನೂರಾರು ಕುಟುಂಬಗಳಲ್ಲಿ ದೇವರ ಅದ್ಭುತಗಳು ಜರುಗಿಸ್ತಾ ಇದ್ದಾರೆ. Thousands of people are watching our live services, and I tell you, God will bring tremendous things into your life. ನೀನು ದೂರದಲ್ಲಿದ್ರು ಸರಿ, ಹತ್ತಿರದಲ್ಲಿದ್ರು ಸರಿ, ಕರ್ತನ ವಾಕ್ಯ ನಿಮಗೆ ಸಮೀಪದಲ್ಲಿದೆ. Wherever you are far or near, but I tell you, God's word has great power into your life. ಕರ್ತನ ವಾಕ್ಯ ನಿನ್ನ ಸಮೀಪಕ್ಕೆ ಬಂದು ನಿನ್ನ ಮನೆಯೊಳಗೆ ಬಂದು ಬಾಗಿಲು ತಟ್ಟಿ ನಿನ್ನೊಳನ್ನ ಆಶೀರ್ವಾದ ಮಾಡುತ್ತೆ. God's word will come and knock your heart and come into your heart and lay inside you. ಕುಟುಂಬ ಬಿಟ್ಟು ಹೋಗಿರ್ಬೋದು, ಸಂಬಂಧಿಕರು ಬಿಟ್ಟು ಹೋಗಿರ್ಬೋದು, ಸ್ವಂತ ಜನ ಬಿಟ್ಟು ಹೋಗಿರ್ಬೋದು, ಆದ ಕರ್ತನ ವಾಕ್ಯ ನಿಮ್ಮನ್ನ ಬಿಡೋದಿಲ್ಲ. Amen. Hallelujah. You lost your family, lost your friend, lost your belongings, lost your touch, but God's word will never leave you. ಯಾವತ್ತು ನೀ ಮನ ಒಡೆದು ದೇವರ ಸನ್ನಿಧಾನದಲ್ಲಿ ದೇವರೇ ನನ್ನ ಕೈಲಿ ಆಗೋದಿಲ್ಲ, ನೀನು ಸಹಾಯ ಮಾಡು ಅಂತ ಹೇಳ್ಬೇಕಾದ್ರೆ ದೇವರ ಹಸ್ತ ನಿಮ್ಮ ಮೇಲೆ ಇಳಿದು ಬರುತ್ತೆ. Hallelujah. Lift up your hand and say, Lord, I'm helpless. There is nothing that can happen through me. That is the time the hand of God will come to you. ನಿಶ್ಚಯವಾಗಲು 100% ಕರ್ತ ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. I tell you, Hallelujah. it's 100% guarantee that God will never leave you nor forsake you. ಯಾಕಂದ್ರೆ ಆತ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾನೆ. Amen. Hallelujah. God loves us so much, my friend. ತನ್ನ ಸ್ವಸ್ಥದಲ್ಲಿ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡೋದ್ರಿಂದ ಆತ ನಮ್ಮ ಮೇಲೆ ಆ ಪ್ರೀತಿ He ಇಟ್ಟಿದ್ದಾನೆ. has created you in the likeness and image of God, and that's why His love is so much great towards us. ಅದಕ್ಕಿಂತ ಮೇಲಾಗಿ ನಮ್ಮ ಮೂಗಿನೊಳಗೆ ಆತನ ಶ್ವಾಸವನ್ನು ಊದಿ ಜೀವಾತ್ಮವನ್ನು ನಮಗೆ ಕೊಟ್ಟಿದ್ದಾನೆ. Amen. Living soul. Hallelujah. Not only He created us, but He breathed His breath into our nostrils so that you and I might have an eternal life in this ನಾವು world. ಆತನಂತೆ ಭೂಮಿಯ ಮೇಲೆ ಜೀವಿಸಬೇಕಂತ ಇಷ್ಟಪಡ್ತಾರೆ. His intention was that you and I must live like Christ in this world. ದೇವರು ವಾಕ್ಯದಂತೆ ಪ್ರಾರ್ಥನೆ ಮಾಡುವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ, ನಾನು ಅವರ ಪ್ರಾರ್ಥನೆ ಕೇಳುತ್ತೇನೆ. Amen. Hallelujah. All the prayers and supplications will come unto me, and I am the God who hears your prayer. ನಿಮ್ಮ ಪ್ರಾರ್ಥನೆ ಒಂದು ದಿನ ಕೂಡ ನಾನು ನಿರಾಕರಿಸೋದಿಲ್ಲ. God says, I will never ever reject your prayer. ನಿನ್ನ ಪ್ರಾರ್ಥನೆ ಕೇಳೋದಕ್ಕೆ ನಾನು ಅವಶ್ಯವುಳ್ಳವನಾಗಿ He says, ಆಸಕ್ತನಾಗಿದ್ದೇನೆ. I am waiting eagerly to hear your prayer. ಆದ್ರೆ ನಾವು ಪ್ರೇ ಮಾಡ್ತಿದೀವಾ? But are we praying every day? ಒಂದೆರಡು ದಿನ ಪ್ರೇ ಮಾಡಿ ನಾವು ಸೋತು ಹೋಗ್ಬಿಡ್ತೇವೆ 2 ಮಕ್ಕಳೇ. days we pray and then we become tired to pray. ಕರ್ತನ ವಾಕ್ಯತೆ ಬೇಸರಗೊಳ್ಳದೆ ಅತ್ಯಾಸಕ್ತಿಯಿಂದ ಯಾವಾಗಲೂ ಪ್ರಾರ್ಥನೆ ಮಾಡಿ. Amen. Look at Hallelujah. how Paul says, he says, pray without ceasing in all circumstances. ಒಂದನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ದೇವರ ಮೇಲಿರುವಂತಹ ಒಂದು ಆಲಯದ ಅಭಿಮಾನ ನಮಗೆ ಬರಬೇಕು. First thing we need is to have a prayerful life, and second thing God says, you must have a great love for the church of Christ. ಅವರ ಆಲಯದ ಮೇಲೆ you must have the love on his sanctuary. ಅವರ ಆಲಯದ ಮೇಲೆ ಅಭಿಮಾನ ಉಳ್ಳವರಾಗಿರಬೇಕು. He says you must have a great love towards God's temple. ಆ ದೇವರ ಆಲಯದ ಮೇಲೆ ಅಭಿಮಾನ ಯಾವಾಗ ಬರುತ್ತೆ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳು ಉಂಟಾಗುತ್ತೆ. When you have that love for the God's sanctuary, God says great things will come into your ನಾವು life. ನೋಡುತ್ತೇವೆ ಅರಸನಾದ ಸಾಲೋಮೋನನು ದೇವರ ಆಲಯದ ಮೇಲೆ ಅಭಿಮಾನ We see ಉಳ್ಳವನಾಗಿದ್ದ. how King Solomon had a great love for the temple of God. ಅವನ ತಂದೆ ಸಾಯ್ಬೇಕಾದ್ರೆ ಹೇಳ್ತಾನೆ, ನೀ ಆಲಯ ಕಟ್ಟಿ ಮುಗಿಸ್ಬೇಕು ಮಗ. When his father David was about to die, he said to his son Solomon, you must complete that temple which is unfinished. ಆಲಯಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನ ನಾನು ಕೊಟ್ಟು ತಂದಿದ್ದೇನೆ. I have stored everything to build the God's temple. ನನ್ನ ಪ್ರಿಯ ದೇವ ಮಕ್ಕಳೇ, ದಾವಿದ ಸತ್ತು ಹೋದ. David died. ದಾವಿದ ಸತ್ತು ಹೋದ್ಮೇಲೆ ಸಾಲೋಮನ ದರ್ಶನ ಸಾಯ್ಲಿಲ್ಲ. But Solomon's vision, Solomon's dream did not die even when his father died. ಅಪ್ಪ ಸತ್ತ ಮೇಲೆ ಮೋಜು ಮಸ್ತಿಯಾಗಿ ಇಟ್ಕೊಂಡು ನನ್ನ ಪಾಡಿಗೆ ಯಥೇಚ್ಛವಾಗಿ ಜೀವನ ಮಾಡಿ ಪಾಪದ ಲೋಕದಲ್ಲಿ ಮುಳುಗಬಹುದಂತ ಅವನು When ಮುಳುಗಬಹುದಾಗಿತ್ತು. David died, Solomon would have got chances to live in all kind of luxury and sinful life. ಒಂದು ಘನವಾದ ಅರಸನಾಗಿ ಅವನು ಜೀವನ ಮಾಡದ. He lived a life of abundance, being a great king. ತಂದೆ ಸತ್ತ ಮೇಲೆ ದೇವರ ಜೊತೆ ಮಾತನಾಡ್ತಾರೆ, ದಾವಿದಿನ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. After Hallelujah. David, his father died, God spoke to Solomon. He said, as I was with your father David, I will be with you forever. ನಿನ್ನ ಮಗನಾದ ದಾವಿದನು ನನ್ನ ಆಜ್ಞೆಗಳೆಲ್ಲ ಕೈಗೊಂಡು ನಡೆದ, ನೀನು ನನ್ನ ಆಜ್ಞೆಗಳ ಕೈಗೊಂಡು ನಡಿ. God spoke to Solomon. He said, your father has obeyed to my voice. He has done everything as I promised. ನಿನ್ನ ಆಲಯದ ಮೇಲೆ ಕೈ ಹಾಕೋದಾದ್ರೆ ನಿನ್ನ ರಾಜ್ಯಕ್ಕೆ ನಾನು ಸಮಾಧಾನ ಕೊಡ್ತೀನಿ ಅಂತ. Now if you build my temple, I will bring great peace into this kingdom. 46 ವರ್ಷಗಳ ಕಾಲ ಆಲಯ ಕಟ್ಟನ. 46 years he built God's temple. 46 ವರ್ಷಗಳ ಕಾಲ
ಅವನ ದೇಶದಲ್ಲಾಗ್ಲಿ ಅವನ ರಾಜ್ಯದಾಗಲಿ ಒಂದೇ ಒಂದು ಯುದ್ಧ ಬರಲಿಲ್ಲ. 46 years of time there was no fight, no war, no tension in his nation. ಯಾಕಂದ್ರೆ ದೇವರೇ ಆ ಸ್ಥಳದಲ್ಲಿ ಬಂದು Because ನಿಂತ್ಕೊಳ್ತಾರೆ. Amen. God Hallelujah. himself brought peace into that nation. ದೇವರೇ ಆ ಸ್ಥಳದಲ್ಲಿ ತನ್ನ ದೂತನ ಕಳಿಸ್ತಾರೆ. God Hallelujah. himself brought his angels there. ನನ್ನ ಮಗನಿಗೆ ಯಾವುದು ಎನಿಮಿಗಳು ಶತ್ರುಗಳು ಬರಬಾರ್ದಲ್ಲಿ, He said no enemy should come before this nation. ಯಾಕಂದ್ರೆ ನನ್ನ ಆಲಯ ಕಟ್ತಾ ಇದ್ದಾನೆ. Because he is Amen. building my temple. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ರಾಜ್ಯವನ್ನ ಕಟ್ಟದಾದ್ರೆ ಇವತ್ತು ಕರ್ತ ನಿಮ್ಮ ಜೊತೆ ಬಂದು ಆಶೀರ್ವಾದ Amen. ಮಾಡ್ತಾರೆ. I Hallelujah. tell you, if you are building God's temple, God will build your house. ನನಗೆ ಆಶ್ಚರ್ಯ ಆಯ್ತು. ತಂದೆಯವರು ಹೇಳ್ತಾರೆ 1500 ಜನಕ್ಕೆ ಹೆಚ್ಚಾಗಿ ನಾನು ಕರ್ತನ ವಾಕ್ಯ ಈ ಹೊಸ ಸಂದೇಶದ Amen. ಹೊಸ ವರ್ಷದ ಸಂದೇಶ ಸಾರದೆ ಅಂತ I ಹೇಳ್ತಾರೆ. was astonished when brother from Ballari said he shared the New Year message to more than 1,500 people. 1500 ಜನರಿಗೆ ಅವ್ರು ಹೋಗಿ ಹೇಳ್ತಾರೆ ಅಂದ್ರೆ ಅವರಲ್ಲಿರುವಂತ ಒಂದು ಆಲಯದ ಅಭಿಮಾನ ಎಷ್ಟಾಗಿರಬಹುದು. Amen. Look at Hallelujah. the love that he has got for Christ. ನಮ್ಮೆಲ್ರಿಗೂ ಕೂಡ ಅಂತ ಆಲಯದ ಅಭಿಮಾನ ಬರಬೇಕು. Amen. All Hallelujah. must get that love for Christ today. ಅದಕ್ಕೆ ದೇವರು ವಾಕ್ಯದ ಮೊದಲು ಈ ದೇವರ ರಾಜ್ಯಕ್ಕಾಗಿಯೂ ಆತ ನೀತಿಗಾಗಿ ತವಕ ಪಡಿ. Amen. That's why Jesus said, seek my kingdom and my righteousness first. ಆಗೆಲ್ಲವೂ ಇವೆಲ್ಲವುಗಳು ನಿಮಗೆ ದೇವರು All ಕೂಡಿಸಿಕೊಡ್ತಾರೆ. these things shall be Hallelujah. added unto you. ಇವತ್ತು ನೋಡಿ ಎಷ್ಟೋ ಜನ ದೇವರ ರಾಜ್ಯದ ಬಗ್ಗೆ ಅವ್ರಿಗೆ ದಾಹ ಇಲ್ಲ. Today many people don't have love for Christ, love for God's ನನ್ನ kingdom. ಮನೆ ಕಟ್ಟಾಯ್ತಾ, ಮನೆ ಹೊಲ ಕಟ್ಟಾಯ್ತಾ, ನನಗೆ ಮದುವೆ ಆಯ್ತಾ, ನನ್ನ ಗಾಡಿ ತಗೊಂಡ ಹೊರದೇಶಕ್ಕೆ ಹೋದ್ನ, ಇಂಥವು ಕಾರ್ಯಗಳನ್ನ ಯೋಚನೆ ಮಾಡ್ತಾರೆ. They are more concerned about their marriage, about their wife, about their children, about their job. ನನಗೆ ಗೊತ್ತು ಅವೆಲ್ಲ ಬೇಕು, ನಮ್ಗೆ ಇಲ್ಲ ಅಂತ ನಾನು ಹೇಳಲಿಲ್ಲ. Yes, we need worldly pleasures. ಆದರೆ ಅದಕ್ಕಿಂತ ಮೇಲಾಗಿ ನಾ ಮೊದಲು ದೇವರ ರಾಜ್ಯಕ್ಕಾಗಿ ಯೋಚನೆ Amen. ಮಾಡಬೇಕು. More than the Hallelujah. world, we Amen. need God's kingdom first and how to build it. ದೇವರ ರಾಜ್ಯಕ್ಕಾಗಿ ನೀವು ಚಿಂತಿಸುವಾಗ ದೇವರು ನಿಮಗಾಗಿ ಚಿಂತಿಸುತ್ತಾರೆ. When you think Amen. about God, His kingdom, His righteousness, God will start thinking about you. 25 ವರ್ಷಗಳಿಂದ ನನ್ನ ಕೆಲಸನೇ ರಾಜೀನಾಮೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ಟು ಅಪ್ಪ ರಾಜ್ಯದ ಪರಲೋಕ ಸರ್ಕಾರಕ್ಕೆ ನಾ ಕೆಲಸ ಮಾಡ್ತೀನಿ ಅಂತ ನಾನು ಬಂದೆ. 25 years ago, I resigned my central government job. I said, God, I'm going to work for your kingdom. I'm going to start working day and night for you. ಅದಕ್ಕೆ ಪೂರ್ಣ ವಿರಾಮ ಇಟ್ಟು ಫುಲ್ ಸ್ಟಾಪೇ ಇಟ್ಬಿಟ್ಟು ನಾನು ಈ ಸೇವೆ I ಆರಂಭ kept a ಮಾಡಿದೆ. full stop to my central government job. ನಿನ್ನ ರಾಜ್ಯವನ್ನ Hallelujah. ಕಟ್ಟಬೇಕಪ್ಪ I ಆಸೆ said, ಪಡ್ತೀನಿ. Lord, I'm Amen. interested in building your kingdom. ನಿನ್ನ ಆತ್ಮಗಳ ಕಟ್ತೀರಪ್ಪ ನಿನ್ನ I'm ರಾಜ್ಯದಲ್ಲಿ. interested in saving lives. ನಿನ್ನ ವಾಕ್ಯವು ಎಲ್ಲಾ ಕಡೆ ಮೊಳಗಲ್ ಪಡಬೇಕಂತ Amen. ಹೇಳ್ತಾರೆ. I want your word to spread across the world. ಒಂದೊಂದು ಮನೆಗಳಲ್ಲಿ ಒಂದೊಂದು ವ್ಯಕ್ತಿಗಳನ್ನ ತಟ್ಟಿ ಎಬ್ಬಿಸ್ಬೇಕಂತ ಪ್ರೇ I want ಮಾಡ್ತಾರೆ. every Hallelujah. house to have God's salvation. ನನ್ನ ಪ್ರಿಯ ದೇವ ಮಕ್ಕಳು, ಲಕ್ಷಾಂತರ ಮಕ್ಕಳು ಕರ್ತನ ವಾಕ್ಯ ಸ್ವೀಕಾರ ಮಾಡ್ಬಿಟ್ರು. Lakhs of people heard my message and got saved. ಕೋಟಿಗಟ್ಟಲೆ ರೂಪಾಯಿಗಳನ್ನ ದೇವರು ನನಗೆ ಆಸ್ತಿಯಾಗಿ ಕೊಟ್ಟು ಆಶೀರ್ವಾದ And God ಮಾಡಿದ್ರು. gave me Hallelujah. crores of assets into my hands. ಹಣಕ್ಕೋಸ್ಕರ ಹಿಂದೆ ಹೋಗಿದ್ರೆ ನಾನು ಎಲ್ಲ ಕಳ್ಕೊಳ್ತಿದ್ದೆ. If I would have gone running behind the money, I would have lost many ಅದು things. ದೇವರ ರಾಜ್ಯದಿಂದ ನಾನು ಹೋದೆ. But I Amen. went seeking Hallelujah. God's kingdom. ದೇವರ ರಾಜ್ಯದಿಂದ ಯಾವಾಗ ಹೋಗ್ತೀರಾ? When you go behind God's kingdom, ನಿಮ್ಮ ಹಿಂದೆ ಐಶ್ವರ್ಯಗಳು, ಹಣಕಾಸುಗಳು, ಒಡವೆ ಬಂಗಾರಗಳು ನಿಮ್ಮ ಹಿಂಬಾಲಿಸಿ you ಬರಲ್ಲ. go Amen. after Hallelujah. God's kingdom, money, wealth, richness, blessings will follow you. ಅದಕ್ಕೆ ದಾವೀದ ಹೇಳ್ತಾನೆ, surely the goodness and the mercy shall follow all the days of my That's life. why when you read Psalm chapter number 23, it says, surely goodness and mercy will follow all the days of your life. ನಿಶ್ಚಯವಾಗಲು ಅಂತ ಹೇಳ್ತಾರೆ He ಅವರು. says, surely and surely it will follow you. ನಿಶ್ಚಯ ಅಂದ್ರೆ 101% ನಂಬೋದು ದೇವರನ್ನ. Surely means, he says, you can believe this God easily. ನಿಶ್ಚಯವಾಗಲು ಅಂದ್ರೆ 100ಕ್ಕೆ 100ರಷ್ಟು ನಾವು ಯೇಸಪ್ಪನ ನಂಬೋದು. He is giving hope to the believer that this God is very easy to believe. ಆತ ಹೇಳ್ತಾನೆ, ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನ ಹಿಂಬಾಲಿಸಿ. Amen. Hallelujah. Surely goodness and mercy will follow me. ಇವತ್ತು ಶಾಪ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಮನುಷ್ಯನ. Today we see how that curse is running behind man. ಕಣ್ಣೀರು ಸೋಲುಗಳು ಮಗನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ Tears, ಮನುಷ್ಯನ. suffering is running behind man. ಅದೇ ದೇವರನ್ನ ನಂಬಿರೋ ಮಕ್ಕಳಿಗೆ ಶುಭ ಕಾರ್ಯಗಳು ಹಿಂಬಾಲಿಸ್ಕೊಂಡು Amen. ಹೋಗ್ತಾ ಇದೆ. For Hallelujah. those who believe in God, goodness and mercy is following. ನೀವು ಆತ ನಂಬಿಕೊಂಡು ಹೋದ್ರೆ ನಾನು ಹೇಳ್ತೇನೆ, ಒಂದು ದಿನ ನಿಮಗೆ ಕೊರತೆ If ಇರೋದಿಲ್ಲ. you believe in God and follow Him, I tell you, you will not lack for nothing. ಅಲ್ಲಿ ನಿಮ್ಮ ಆಶೀರ್ವಾದ, ನಿಮಗೆ ಕೊಡತಕ್ಕ ಆಶೀರ್ವಾದ ನೀವು ಸತ್ತ ಮೇಲೆ ನಿಮ್ಮ ಹತ್ರನೇ ಅದು ಸಾಯೋದಿಲ್ಲ. ಅದು See, the blessing that God gives you will not die with you. ಫ್ರಮ್ ದೇರ್ ಇಟ್ ಗೋನ್ ಟು ಪ್ರೊಸೀಡ್ ಆಗುತ್ತೆ ನಿಮ್ಮ ಜನರೇಷನ್, ನೆಕ್ಸ್ಟ್ ಜನರೇಷನ್. That blessing which is on you will carry forward to your generation. ದಾವೀದು ಸತ್ತ ಮೇಲೆ ದಾವೀದ್ಗೆ ಆಶೀರ್ವಾದ ಎಂಡ್ ಆಗಲಿಲ್ಲ. ಅದು After David died, the blessing did not stop there. ದಾವೀದ್ ಸತ್ತೋದ್ನ ಆಶೀರ್ವಾದ ಎಲ್ಲ ನಿಂತೋಗ್ಲಿ ಅಂತ ದೇವರು ಹೇಳಲಿಲ್ಲ. God did not say, oh, my son David died, let the blessing stop. ದಾವೀದು ಸತ್ತ ಮೇಲೆ ಆಶೀರ್ವಾದ ಅವನ ಮಗನ ಮೇಲೆ ಪಾಸ್ ಆಗುತ್ತೆ. Hallelujah. ಹಲ್ಲೆಲೂಯಾ. Hallelujah. The blessing followed his son ಅವನ Solomon. ಮಗನ ಮೇಲೆ ಸಾರಾಗತ್ತೆ. ದೇವರಿಗೆ ಸ್ತೋತ್ರ. Followed on
about Solomon. ಸಾಲೊಮೋನಿಗೆ ದೇವರ ಆಸೆ, ದೇವರ ವಾಕ್ಯದ ಮೇಲೆ, ದೇವರ ಧರ್ಮಶಾಸ್ತ್ರದ ಮೇಲೆ ಅಧಿಕವಾಗಿ ಪ್ರೀತಿ ಇತ್ತು. And Solomon had a great passion for the word of God. ಅಪ್ಪ ಸತ್ತ ಮೇಲೆ ದೇವರ ಬಗ್ಗೆ 24 ಗಂಟೆ ಅದನ್ನೇ ಯೋಚನೆ Even ಮಾಡಿದ. after his father's death, he was meditating day and night on the word. 24 ಗಂಟೆ ದೇವರ ಆಲಯದ ಬಗ್ಗೆನೇ ಹೇಗೆ ಕಟ್ಟಬೇಕಪ್ಪ ಅಂತ ಯೋಚನೆ He ಮಾಡಿದ. was 24/7 round the clock. He was thinking how to build God's temple. 24 ಗಂಟೆ ರಾಜ್ಯದ ಜನಗಳ ಬಗ್ಗೆ, ಪ್ರಜೆಗಳ ಬಗ್ಗೆ ಯೋಚನೆ He ಮಾಡಲಿಲ್ಲ. never thought about the people of the kingdom. ಈ ರಾಜ್ಯವನ್ನ, ಜನರನ್ನ ಕಟ್ಟಿಕೊಟ್ಟತಕ್ಕಂತ ಆಲಯದ ಬಗ್ಗೆ ಯೋಚನೆ ಮಾಡಿದ. Thinking about God who built that kingdom. ಇವತ್ತು ಎಷ್ಟೋ ಮಕ್ಕಳು ದೇವರ ಆಲಯಕ್ಕೆ ಬರ್ತಾರೆ, ಎಲ್ಲ ಆಶೀರ್ವಾದ ಪಡಿತಾರೆ, ಎಲ್ಲ ಪಡೆದ್ಮೇಲೆ ದೇವರಿಗೆ ಗುಡ್ ಬೈ ಟಾಟಾ ಮಾಡಿ We ಹೋಗ್ಬಿಡ್ತಾರೆ. see believers chat, but they come to church, they sing song, they hear the message. After they receive blessings, they will say goodbye to the church. ದೇವರ ಹತ್ರ ಬೆನಿಫಿಟ್ ಇದೆಯಾ ಅಂತಾನೆ ನೋಡಕ್ ಬರ್ತಾರೆ. The believers go to church seeking if there is any benefit for ಹಣ them. ಸಿಗತ್ತಾ, ಐಶ್ವರ್ಯ ಸಿಗತ್ತಾ, ಆಶೀರ್ವಾದ ಸಿಗತ್ತಾ ಹುಡುಕಿ ಬರ್ತಾರೆ. They're going to church whether to get money or some blessing. ಅದೆಲ್ಲ ದೇವ್ರು ಖಂಡಿತ ಕೊಟ್ಟೆ ಕೊಡ್ತಾರೆ. Definitely God will bless you. ಆದ್ರೆ ನೀವು ದೇವ್ರ ಬಗ್ಗೆ ಯೋಚನೆ But ಮಾಡಿದ್ಯಾ? are you thinking about God every day? ಒಂದು 10 ಜನನ ದೇವರ ಆಲಯಕ್ಕೆ ಕರ್ಕೊಂಡು Are you ಬಂದಿದ್ಯಾ? spreading the gospel of ಒಂದು Christ? 20 ಜನಕ್ಕೆ ಸುವಾರ್ತೆ ಸಾರಿದ್ಯಾ? Are you sharing the message of hope to people? ಒಂದು 50 ಜನಕ್ಕೆ ಮೆಸೇಜ್ಗಳು ಕಳಿಸಿದ್ಯಾ? Have you shared the messages to 50 people at ಆತರ least? ನೀವು ಮಾಡಿದ್ರೆ ದೇವರ ಆಶೀರ್ವಾದ ಪಡಿತೀರಾ. The blessing comes when you do all such things. ಇದನ್ನ ನೀವು ಯಾವಾಗ ಆರಂಭ ಮಾಡ್ತೀರಾ, ಪರಲೋಕ ರಾಜ್ಯ ನಿಮಗಾಗಿ ಆಯತವಾಗಿ ಆಶೀರ್ವಾದ Hallelujah. ಹೋಗುತ್ತೆ. Are interested in God, God's kingdom will be interested in you. ಸಾಲಮನ್ ಅಪ್ಪ ಸತ್ತ ಮೇಲೆ ಬಿಡ, ಅಪ್ಪ ಸತ್ತೋದ್ರು, ನನ್ನ ಪಾಡಿಗೆ ನಾವು ಜೀವನ ಮಾಡೋಣ, ಜಾಲಿಯಾಗಿರೋಣ, ಇನ್ನು ಹೆಂಗಾಗಿದ್ದೀನಿ, ಇನ್ನು ತುಂಬ ಇದು ಮಾಡೋಣ, ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಹೇಳಿ ಅದ್ರ ಬಗ್ಗೆ ಅವನು ಯೋಚನೆ See, ಮಾಡಲಿಲ್ಲ. Solomon had 1,000 ways to leave God and enjoy all the riches and wealth and gold and silver that he had, but he never made his mind to do that. ಬೆಳ್ಳಿ ಬಂಗಾರಕ್ಕಿಂತಲೂ, ಆಸ್ತಿ ಐಶ್ವರ್ಯಗಳಿಗಿಂತಲೂ, ತನ್ನ ಸೊಗಸಕ್ಕಿಂತಲೂ, ತನ್ನ ಬಲಕ್ಕಿಂತಲೂ ಅಪ್ಪನ ಮೇಲೆ ಅವನು ಪ್ರೀತಿ ಇಟ್ಟ. More than the gold and silver, the palace, the throne, his love was greater for God. ಚಿಕ್ಕ ವಯಸ್ಸಿನಲ್ಲೇ ಅವನು ದೇವರ ಮೇಲೆ ಪ್ರೀತಿ ಇಟ್ಬಿಡ್ತಾನೆ. Since his childhood, he had a great love for God. ಅಪ್ಪ ಸತ್ತ ಮೇಲೆ ಅವನು ಹೋಗಿ ದೇವಾಲಯದಲ್ಲಿ ಹೋಗಿ ಆರಾಧನೆ ಮಾಡಿ ಬಲಿಗಳು ಕೊಡ್ತಾನೆ. After his father's death, he used to go to the altar, pray to God and sacrifice the lamb. ಒಂದು ದಿನ ಹೋಗಿ ದೇವರ ಆಲಯದಲ್ಲಿ ಬಲಿಗಳನ್ನ ಕೊಡ್ತಾನೆ. One day he had a sacrificial day. 1,000 ಕುರಿಗಳನ್ನ ದೇವರ ಮುಂದೆ ಅವನು ಬಲಿಯಾಗಿ ಕೊಡ್ತಾನೆ. He almost sacrificed 1,000 lambs in the altar of God. ಆ 1000 ಕುರಿಗಳನ್ನ ಅವನು ಬಲಿಯಾಗಿ ಕೊಡಬೇಕಾದ್ರೆ ಎಷ್ಟು ದಿನ, ಎಷ್ಟೊತ್ತು ನಿಂತಿರ್ಬೇಕು ಆ ಡೇ. 1,000 lambs sacrificing means how much of time he would have stood there before the altar. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವನು ನಿಂತಿರ್ತಾನೆ. Maybe from morning to night he would have stood there. 1, 2, 3, 4 ಕೊಡ್ತಾ ಹೋಗಿ ಅಪ್ಪನಿಗೆ. First lamb, second lamb, third lamb, till 1,000th lamb he stood there. 1,000 ಕುರಿ ರೀ. 1,000 lambs. 1,000 ಕುರಿಗೆ ಎಷ್ಟು ಬೆಲೆ ಆಗ್ಬೋದು? How much would be the cost of 1,000 sheep? ಒಂದು ಕುರಿಗೆ 20,000 ರೂಪಾಯಿ ಅಂದ್ರೆ 1,000 ಕುರಿಗೆ ಎಷ್ಟಾಗ್ಬೋದು? Almost now the present rate for one lamb is almost 20,000. 20 ಲಕ್ಷ ರೂಪಾಯಿಗಳವರೆಗೂ ಅವನು ಖರ್ಚು Almost 20 ಮಾಡ್ತಾನೆ. lakh he spent on the lambs. ಆ ಕಾಣಿಕೆಯಾಗಿ ತಂದು ದೇವರ ಮುಂದೆ ಇಡ್ತಾನೆ. And he brought that offering before the altar of ಎಲ್ಲ God. ಕೊಟ್ಟ ಮೇಲೆ ಕೃಷ್ಣ ಗಣೇಶ್ ಅವರೇ ಅದೇ ರಾತ್ರಿ ದೇವರು ಬಂದು ಅವನಿಗೆ ದರ್ಶನ ಮಾಡಿ. After the Amen. sacrifice, Hallelujah. when he goes back to the bedroom, God appears to him in the dream. ಆ ರಾತ್ರಿಯಲ್ಲಿ ದೇವರು ಅವನಿಗೆ ದರ್ಶನ That night God appeared to him in the ಆ dream. ರಾತ್ರಿಯಲ್ಲಿ ಬಂದು ದೇವರು ದರ್ಶನ ಮಾಡಿ, ಸಾಲೋಮೋನನೇ ನಿನ್ನ ಕಾಣಿಕೆ ನಾನು ಮೆಚ್ಚಿದ್ದೇನೆ ಅಂತ. Then God said, I have accepted your offering, my son. ನಿನಗೆ ಯಾವ ವರ ಬೇಕು ಕೇಳ್ಕೊ ಅಂತ God ಹೇಳ್ತಾನೆ. said, what is the gift that you want? ಏನು ವರ ಬೇಕು ನಿನಗೆ ಕೇಳ್ಕೊ. What is the gift that you want? ಅವನು ಹೇಳ್ತಾನೆ, ದೇವರೇ ಈ ರಾಜ್ಯವನ್ನು ಆಳತಕ್ಕಂಥ ನಿನ್ನ ಜ್ಞಾನವನ್ನ, ನಿನ್ನ ವಿವೇಕವನ್ನ ನನಗೆ ದಯಪಾಲಿಸು. Solomon said, Lord, give me the wisdom and the knowledge to run this kingdom. ಅಪ್ಪ ಹೇಳ್ತಾರೆ, ನೀನು ಶತ್ರುವಿನ ಜೀವ ಕೇಳಲಿಲ್ಲ, God. ಬೆಳ್ಳಿ ಬಂಗಾರ ಕೇಳಲಿಲ್ಲ, ಆಯುಷ್ಕಾಲ ಕೇಳಲಿಲ್ಲ, ಅದು ನನ್ನ ಜನರು ನಡೆಸತಕ್ಕ, ನನ್ನ ರಾಜ್ಯವನ್ನು ಕಟ್ಟತಕ್ಕಂಥ ಜ್ಞಾನ ಕೇಳಿದ್ಯಾ, ಆ ಜ್ಞಾನ ಕೊಡ್ತೀನಿ ಅಂತ. God was very happy, astonished to know what kind of blessing he wanted. God said, you did not ask for the death of your enemy, you did not ask for riches and gold and silver, but I am very happy in what you have asked me. ನನ್ನ ರಾಜ್ಯದ ಬಗ್ಗೆ, ನನ್ನ ಆಲಯದ ಬಗ್ಗೆ ನೀ ಕೇಳ್ತಿದ್ಯಾ, ತಥಾಸ್ತು ಅಂತ ಅಪ್ಪ God ಹೇಳ್ತಾರೆ. said, I am so happy that you are interested in my kingdom. Take this blessing. ನನಗೆ ಅಪಾರವಾದ ಕೃಪೆ ನಿನಗೆ ಕೊಡ್ತೀನಿ ಅಂತ I will Amen. show you my Hallelujah. great love towards you. ಅದಕ್ಕೆ ನಾನು ಪುಸ್ತಕ ಮಾಡಿದ್ದೀನಿ, 1000 ಸ್ತೋತ್ರಗಳು ಅಂತ. ಏನಕ್ಕೆ ಆ ಪುಸ್ತಕ That's why I ಮಾಡಿದ್ದೀನಿ? made it. 1000 ನಾಮಗಳನ್ನ ಹೇಳಿ ದೇವರಿಗೆ ಸ್ತೋತ್ರ ಬಲಿ ಕೊಡ್ತೀನಿ. Hallelujah. I released a pocket book called 1,000 Praises. In that, if you read, you will find 1,000 great praises to praise God. ಎಷ್ಟು ಮಕ್ಕಳು ಆ 1000 ಸ್ತೋತ್ರ ಪುಸ್ತಕ ಓದಿ ಪ್ರಮೋಷನ್ Thousands ಪಡೆದಿದ್ದಾರೆ. of
of people have been blessed by reading that book. ಕೆಲವರೆಲ್ಲ ಬಾಯಟೆ ಮಾಡ್ಬಿಟ್ಟಿದ್ದಾರೆ. Some people have bioted the entire 1,000 promises. 1000 ಪ್ರೈಸಸ್ ನ ಬಾಯಟ್ ಮಾಡಿದ್ದಾರೆ They ಕೆಲವರು. can even tell the 1,000 praises easily. 45 ನಿಮಿಷ ಆಗುತ್ತೆ ಮೊಣಕಾಲು ಹಾಕೊಂಡು ಓದಕ್ಕೆ There ಅದನ್ನ. will be 45 minutes of time to read 1,000 ಒಂದು praises. ದಿನಕ್ಕೆ 45 ನಿಮಿಷ ನೀನು 1000 ಸ್ತೋತ್ರ ಕೊಟ್ರೆ ನಾನು ಹೇಳ್ತೇನೆ ಆ ದಿನವೆಲ್ಲ ನಿನಗೆ ಪ್ರೋಗ್ರೆಸ್ I will ಆಗಿದೆ. tell you, one day if you give 45 minutes to God and tell 1,000 praises, you will see how much blessings can come. ಪ್ರತಿದಿನ ನೀ ಸ್ತೋತ್ರ ಬಲಿ ಕೊಡ್ತಾ ಇದ್ರೆ ಪ್ರತಿದಿನ ನಿನಗೆ ಪ್ರಮೋಷನ್ ಆಗ್ತದೆ. Every day you Hallelujah. praise God, every day there is a promotion. ಒಂದೊಂದು ದಿನ ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳ ದೇವರ ಆಶೀರ್ವಾದ ಮಾಡ್ತಾರೆ. Every day you will see Hallelujah. the hand of God. ಬರ್ಲಿ ಒಂದು ಚಪ್ಪಾಳೆ ದೇವರಿಗೆ ಸ್ತೋತ್ರ ಬಲಿ. Hallelujah. Praise the Lord. ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಓ ಆರಾಧನೆ, ಆರಾಧನೆ, ಓ ಆರಾಧನೆ. ಅಬ್ರಾಮನ ದೇವರೇ ನಿಮಗೆ ಆರಾಧನೆ. ಆಮೆನ್, ಆಮೆನ್. ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಾಮನ ದೇವರೇ ನಿಮಗೆ ಇಸಾಕನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ, ಆಮೆನ್. ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. 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 ಕರ್ತನಿಗೆ ಯಾವಾಗ ನಾವು ಭಕ್ತರಾಗಿ ಅವ್ರ ಚಿತ್ತ ನೆರವೇರಿಸಕ್ಕೆ ಮುಂದೆ ಹೋಗ್ತೀವಿ, ಕರ್ತ ನಮಗೆ ಸಾಧಕವಾದ ಆಶೀರ್ವಾದನ ಆರಂಭ When you obey ಮಾಡ್ತಾರೆ. God's word, accept His promise, and go before the Lord's kingdom, I tell you, every blessing will follow you. 24 ಗಂಟೆ ನಮ್ಮದೇ ಯೋಚನೆ ಮಾಡ್ಕೊಂಡು, ನಮ್ಮ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ಕೊಂಡು, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ರೀ As a ಅದು. believer, you must not be selfish, thinking about your own self, about your own wife, about your own children, about your own business, not thinking about God will not bring ಅದು blessing. ಲೋಕದಲ್ಲಿ ನಾಯಿ, ಬೆಕ್ಕು, ಕಾಗೆ, ಗುಬ್ಬಚ್ಚಿ ಇದು ಕೂಡ ಅವುಗಳೇ ಮಾಡುತ್ತೆ. ನಿಮಗೂ ಅದಕ್ಕೇನು ವ್ಯತ್ಯಾಸ? See, this is done even by the animals in this world. ದೇವ್ರು ಹೇಳ್ಬೋದಾಗಿತ್ತು, ಮೊದಲು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ. God never said, seek your wife and children first. ಅಪ್ಪ ಹೇಳ್ತಾರೆ, ಉಲ್ಟಾ ಹೇಳ್ತಾರೆ, ಮೊದಲು ನನ್ನ ರಾಜ್ಯದ ಬಗ್ಗೆ ಚಿಂತೆ ಮಾಡು. Jesus said the opposite. He said, seek my kingdom ನಾನು first. ಈ ಆಯುಷ್ಕಾಲ ನಿನ್ನ ಕೊಟ್ಟಿದ್ದೀನಿ, ಜೀವ ನಾನು ನಿನ್ನ ಕೊಟ್ಟಿದ್ದೀನಿ, ಮನಸ್ಸು ನಿನ್ನ ಕೊಟ್ಟಿದ್ದೇನೆ, ಈ ಆರೋಗ್ಯ ನಿನ್ನ ಕೊಟ್ಟಿದ್ದೀನಿ. God Amen. says, I have created you. I have given you the money. I have given you the nature. I have given you the blessing. ನೀನು ಏನು ಹೆಂಡತಿ ಮಕ್ಕಳು ಅಂತ ನಂಬ್ಕೊಂಡಿದ್ದೆ, ಅವ್ರು ಯಾರು ಪರ್ಮನೆಂಟ್ ಇಲ್ಲ ಅಂತ ದೇವ್ರು ಇಂಡೈರೆಕ್ಟ್ ಆಗಿ Your ಹೇಳ್ತಾರೆ. wife, children, and family will not be permanent here. ನೀನು ಯಾವಾಗ ಸಾಯ್ತೀಯ, ನೀನು ಸಾಯ್ಬೇಕಾದ್ರೆ ನಿನ್ನ ಹೆಂಡತಿ ಮಕ್ಕಳು ಯಾರು ನಿನ್ನ ಜೊತೆ ಸಾಯೋದಿಲ್ಲ. When you die, your wife and children will not die along with you. ನಾನು ನಿನ್ ಕೊಟ್ಟಿರುವಂತ ಸಂಬಂಧಗಳಷ್ಟೇ, ಆದ್ರೆ ನನ್ನ ಸಂಬಂಧ ನಿನಗೆ ಮುಖ್ಯ ಅಂತ It's ಹೇಳ್ತಾರೆ. just a temporary relationship in this world. ಆದ್ರೆ ನೀನು ಸತ್ತಾಗ ನಿತ್ಯವಾಗಿ ನೀನು ನನ್ನ ಮನೆಗೆ ಬಂದು ನಿಲ್ಲಬೇಕು When you ಮಗಳೇ. die, you Hallelujah. will come to my house. ನನ್ನ
ಮನೆಗೆ ಬರಬೇಕಂದ್ರೆ ನನಗೆ ತಕ್ಕ ರೀತಿಯಲ್ಲಿ ಈ ಲೋಕದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನನ್ನ ಮನೆ ಬರಕ್ಕೆ ನಿನ್ ಯೋಗ್ಯತೆ ಐತೆ God ಅಂತಾರಪ್ಪ. says, if you have to come to my house, there are certain things you must follow in this world. ನನ್ನ ಚಿತ್ತವನ್ನು ನೀನು ನೆರವೇರಿಸಿ ನನ್ನ ರಾಜ್ಯವನ್ನು ನೀನು ಕಟ್ಟಿದ್ರೆ ಮಾತ್ರನೇ ನನ್ನ ರಾಜ್ಯಕ್ಕೆ ನೀನು ಬರಕ್ಕೆ If you ಸಾಧ್ಯ. have stood by my word, walked by my will, and done what I have told you to do, then you can come to my ಬರೀ ನಮ್ಮ house. ಬಗ್ಗೆ ಯೋಚನೆ ಮಾಡಿ ಸೆಲ್ಫಿಶ್ ಆಗಿ ಸ್ವಾರ್ಥವಾಗಿ ನಾವು ಜೀವನ ಮಾಡ್ತಾ ಇದ್ದಾರೆ ಮನುಷ್ಯ. If today in the world we see how man is selfish, he is living life for himself. ಒಂದು ಬಾರಿ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಆ ದೇವತೆಗೆ ಒಂದು ಕಿರೀಟ ಹಾಕ್ಬೇಕಂತ ಅನೌನ್ಸ್ ಮಾಡಿದ್ರು. In a small town there was a temple, and the villagers announced that there should be a throne on the crown being placed to the goddess there. ಆ ದೇವತೆಗೆ ಒಂದು ಕಿರೀಟ ಯಾರು ಕೊಡ್ತಾರೋ ಆ ಭಕ್ತಾದಿಗಳು ಮುಂದೆ ಬರಬಹುದು ಅಂತ ಅನೌನ್ಸ್ There ಮಾಡಿದ್ರು. was an announcement made that anyone can present a crown to the goddess. ಅಟ್ಸ್ ಬಂಗಾರದ ಒಂದು ಕಿರೀಟ ಹಾಕ್ಬೇಕಂತ ಹೇಳಿದ್ರು. A golden crown should be presented. ಆಗ ಒಬ್ಬ ಮನುಷ್ಯ ನಾನು ಬಂಗಾರದ ಕಿರೀಟ ಹಾಕ್ತೀನಿ ದೇವತೆಗೆ, ನನ್ನ ಮನಸ್ಪೂರ್ವಕವಾಗಿ ಹಾಕ್ತೀನಿ ಅಂತ ಹೇಳ್ದ. One man came before and said, I want to give a golden crown to the goddess. ಆ ಹಬ್ಬ ಬರಕ್ಕೆ ಇನ್ನೂ 30 ದಿನ ಇತ್ತು. There was 30 days time left to throne. ಹಬ್ಬಕ್ಕೆ ಮುಂಚಿತವಾಗ್ಲೇ ಇವನೇನು ಮಾಡ್ದ, ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳಲ್ಲಿ ಹಬ್ಬಕ್ಕೆ ದೇವತೆಗೆ ಹಾಕೋ ಕಿರೀಟ ಹಾಕಿ ಅದ್ರ ಜೊತೆಗೆ ತನ್ನ ಹೆಂಡತಿ ಮಕ್ಕಳು ಫೋಟೋನ ಹಾಕೊಂಡ. Before 30 days time, he put all banners and flags and ads all over the village saying, I am going to present a crown to the goddess. ಆ ಇಡೀ ಹಳ್ಳಿ ಒಳಗೆ ಅಷ್ಟೊಂದು ಸಂತೋಷ, ಯಾರಪ್ಪ ಇಂಥ ವ್ಯಕ್ತಿ ಆಗ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಅವನಿಗೆ ಅಭಿನಂದನೆ And ಮಾಡ್ತಾ people ಇದ್ದಾರೆ. were so shocked and amazed and happy to see this man on all the banners. ಎಲ್ಲಿ ರಸ್ತೆಲಿ ಹೋಗಿ, ಸರ್ಕಲ್ಗೆ ಹೋಗಿ, ಸಿಗ್ನಲ್ಗೆ ಹೋಗಿ ಎಲ್ಲಾ ಕಡೆ ಇವಂದೇ ಫೋಟೋ. Every corner you go, you will see his photo saying that he is representing a crown. ಇವಂದೇ ಒಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಫೋಟೋಗಳು. Advertisements all over the village. ಅವನ ಹೆಂಡತಿ ಮಕ್ಕಳ ಎಲ್ಲ ಫೋಟೋಗಳು ಕೆಳಗಡೆ ಅದರದ್ದು ಒಂದು ದೇವತೆದು ಪಿಕ್ಚರ್. He and his family's photo and then the goddess photo there. ಆಗ ದೇವತೆ ಹೇಳ್ತಂತೆ, ಎಲ್ಲಾ ಕಡೆ ಇವ್ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ, ಇವನ ಹೆಂಡತಿ ಮಕ್ಕಳೆಲ್ಲ ಫೋಟೋ ಮೇಲಿಟ್ಬಿಟ್ಟು ನನ್ನ ಕೆಳಗಿಟ್ಟಿದ್ದಾನೆ ಅಂತ And ಹೇಳ್ತಾ the ಇದ್ದ. goddess has said he has put his photo so big with his family and put my photo very small in the banner. ಆ ದೇವತೆ ಹೇಳ್ತಾ ಇದ್ದ, ಎಲ್ಲ ಕಡೆ ಇವಂದೇ ಕೊಚ್ಕೊಳ್ತಾ ಇದ್ದಾರೆ, ನನ್ನ ಬಗ್ಗೆ ಇವ್ರು ಹೇಳ್ತಾ ಇಲ್ಲ. And the goddess said everywhere he is boasting about himself. ಆ ದೇವತೆಗೆ ತುಂಬಾ ದುಃಖ ಆಯ್ತಂತೆ. And the goddesses was very sad about this. 30 ದಿನಗಳ ಆದ ಮೇಲೆ 30ನೇ ದಿನ ದೊಡ್ಡ ಸಡಗರದಿಂದ ಆ ಇಡೀ ಹಳ್ಳಿಯಲ್ಲಿ 7 ಹಳ್ಳಿಗಳು ಸೇರಿ ಹಬ್ಬ ಆಚರಿಸಕ್ಕೆ ಬಂದ್ರಂತೆ. On the 30th day there was a grand celebration. More than 7 villages gathered together to see how this man will put the crown. ಆ ಊರಿನ ಎಲ್ಲಾ ಜನ ಬಂದಿದ್ದಾರೆ ಅಂತ ಅವ್ನು ಎಂತ ಕಿರೀಟ ಆ ದೇವತೆಗೆ ಕೊಡ್ತಾನಂತ ಹೇಳಿ. People were surprised, eagerly waiting what kind of crown he is going to give to the ಆ goddess. ಇಡೀ ಹಬ್ಬದ ದಿನ ಇವನೇ ಒಂದು ದೊಡ್ಡ ಐಕಾನಿಕ್ ಪಿಕ್ಚರ್ ಆಗಿ, ಇವನೇ ಒಂದು ದೊಡ್ಡ ಇಮೇಜ್ On ಆಗಿದ್ದಾನೆ the ನೋಡಿ. day of celebration, this guy was just like a hero before all the congregation. ದೊಡ್ಡ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಬಂಗಾರದ ಕಿರೀಟ ಎತ್ಕೊಂಡು ದೇವಾಲಯದ ಮುಂದೆ ಬಂದು ಇಳಿದಂತೆ ಅವನು. And he came with a silver plate with a crown on it, with a golden crown before the temple. ಆ ದೇವಾಲಯಕ್ಕೆ ತಂದು ಒಳಗೆ ಬಂದು ಎಲ್ಲರೂ ಚಪ್ಪಾಳೆಯೊಂದಿಗೆ, ಹೂವಿನ ಮಾಲೆಗಳೊಂದಿಗೆ, ಆ ಸ್ಪರ್ಶಗಳೊಂದಿಗೆ ಅವನ And ಅಭಿನಂದಿಸಿದ್ರು. people welcomed him with all florals and with all kind of great celebrations and ಎಲ್ಲ crackers. ಹಾಕಿ ಅದರ ತಲೆಗೆ ಹೋಗಿ ಕಿರೀಟ ಹಾಕಿದ್ನಂತೆ. And finally the time came where he had to place the crown on the goddess head. ಎಲ್ಲಾ ಕಡೆ ಇವನ ಹೆಸರುವಾಸಿ ಆಯ್ತು. And his name was flourished everywhere. ರಾತ್ರಿ ಹಾಕಿ ಸಾಯಂಕಾಲ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಹೋಗಿ ಮಲಗ್ತಾನೆ. ಬೆಳಗ್ಗೆ ಎದ್ದಾಗ ದೇವಾಲಯದಲ್ಲಿ ಒಂದು ಕಳ್ಳತನ ಆಗಿ ಹೋಯ್ತು. He went that night after the celebration. Morning he gets a news saying that there is a robbery in the temple. ಇಡೀ ಜನ ಇವನ್ ಮನೆ ಮುಂದೆ ಬಂದು ನಿಂತ್ಕೊಂಡ್ರು. ನೋಡಿ ಸರ್, ನೆನ್ನೆ ನೀವು ಬಂಗಾರದ ಕಿರೀಟ ಹಾಕಿದ್ದೀರಾ, ಬಂಗಾರದ ಕಿರೀಟನ ಯಾರ ಕತ್ಕೊಂಡು People ಹೋಗ್ಬಿಟ್ಟಿದ್ದಾರೆ. came to his house. They said, last night you placed the crown on the goddess, but morning we don't find the crown. ಅಯ್ಯೋ ದೇವರೇ, ನಾನು ಇಷ್ಟು ಬಂಗಾರದ ಕಿರೀಟ ಹಾಕಿದ್ದೀನಿ, ದೇವತೆಗೆ ಹಾಕಿದ್ ಯಾರು ಕಳ್ತನ ಮಾಡಿದ್ರು This ಅಂತ guy ಹೇಳಿ was ಹರಿ ಬರಿಲ ಅವನು ದೇವಾಲಯದ ಮುಂದೆ ಹೋಗಿ This ನಿಂತ್ಕೊಂಡಂತೆ. guy was literally shocked and ran to the temple to see what ಇಡೀ happened. ಜನ ಎಲ್ಲಾರು ಇವನಿಗೆ ಕೇಕ್ ಹಾಕ್ತಾ ಏನಾಯ್ತು ಏನಾಯ್ತು ಅಂತ ಹೇಳಿ ಜನಸಂದಣಿ. Every people were asking what happened to the crown. ಇವನು ನೇರವಾಗಿ ದೇವಾಲಯದ ಒಳಗೆ ಹೋಗಿ ದೇವತೆ ಮುಂದೆ He ನಿಂತ್ಕೊಂಡಂತೆ. went to inside the temple and stood before the goddess. ಅವನ ಮುಂದೆ ದೇವ್ರ ಮುಂದೆ ಹೇಳಿದಂತೆ, ಏನಮ್ಮ ಇಷ್ಟು ದೊಡ್ಡ ಕಿರೀಟ ನಿನ್ಗೆ ಹಾಕಿದ್ದೀನಿ, ನೀನು ಆ ಕಿರೀಟ ಕತ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡ್ತಿದ್ದೆ? He told the goddess, what were you doing when the robber was stealing the crown? ನೀನು ಇಷ್ಟು ಶಕ್ತಿಶಾಲಿಯಾದ ದೇವರಲ್ವಾ, ಆ ಕಿರೀಟ ಕದಿಬೇಕಾದ ಅವ್ನ ಕೈಗೆ ಬಿದ್ದೋಗ್ಬೇಕಾಯ್ತು, ಕಾಲು ಬಿದ್ದೋಗ್ಬೇಕಾಯ್ತು, ಆದ್ರೆ ನೀ ಏನು ಮಾಡದೆ ಸುಮ್ಮನೆ ಆಗಿದೆಯಲ್ಲ, ನಾ ಕೊಟ್ಟಿದ್ದ ಕಿರೀಟಕ್ಕೆ ನಿನ್ ಗೌರವ ಇಲ್ವಾ ಅಂತ You ಕೇಳಿದ. are such a powerful goddess. Why didn't you stop the robber from stealing the crown he had? ಆಗ ದೇವತೆ ಹೇಳ್ತಂತೆ, ನೋಡು ಮಗ, ಆ ಕಿರೀಟ ಹಾಕಿದ್ದು ನೀನೇ ನನಗೆ ಗೊತ್ತು, ಆದ ಕಿರೀಟಕ್ಕಿಂತ ಹೆಚ್ಚಾಗಿ ನೀನು ಹೆಚ್ಚಿಸ್ಕೊಂಡ್ಬಿಟ್ಟೆ. And the goddess told him, I was happy with what you did, but you took a lot of
boasting about what you were ಆ supposed ಕಿರೀಟ to do. ಹಾಕ್ಬೇಕಾದ್ರೂ ಕೂಡ ನೀ ಗೌರವದಿಂದ ಹಾಕ್ಲಿಲ್ಲ ನನಗೆ. When you were placing that crown on my head, you did not do it with great honor. ಆ ಕಿರೀಟ ಹಾಕ್ಬೇಕಾದ್ರೆ ನೀನು ತಗ್ಗಿಸ್ಕೊಳ್ಳಿಲ್ಲ. You did not humble yourself by doing ಆ that. ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟಿದ್ದು ನಾನು ನಿನಗೆ. I gave you all the wealth and gold and ಆದ್ರೆ ನೀನು silver. ನನಗೆ ದೀನತೆಯಿಂದ ಸೇವೆ ಮಾಡಲಿಲ್ಲ, ಅಹಂಕಾರದಿಂದ ಸೇವೆ You did ಮಾಡಿದ್ಯಾ. not do it humbly, but you did it with a prideful heart. ಅಹಂಕಾರದಿಂದ ದರ್ಪದಿಂದ ನಾನು ಗೌರವ You did ಮಾಡಿದ್ಯಾ. it with a very prideful and arrogant heart. ನಿನ್ನ ತಲೆ ಬಂದು ನನ್ನ ಮೊಂಡಿಗೆ ತಾಗ್ಲಿಲ್ಲ. Your head did not touch my leg. ನಿನ್ನ ಮೊಣಕಾಲು ಕೆಳಗೆ ಬೀಳಲಿಲ್ಲ. You did not kneel down before me. ಎಲ್ಲಿ ಜರಿ ಪಂಚೆ ಕೊಳೆ ಆಗತ್ತೆ ಅಂತ ಹೇಳಿ ದೂರದಲ್ಲೇ ಇಟ್ಬಿಟ್ಟು ನೀವು ಹೋದೆ ನೀನು. You were worried about how your dress will become dirty. ಅದಕ್ಕೆ ನಾನು ನಿನ್ನ ಕಿರೀಟ ಸ್ವೀಕಾರ ಮಾಡಲಿಲ್ಲ. That's why I did not accept your offering. ಏನ್ ಮಾಡೋದು? ನಿನ್ನೆ ರಾತ್ರಿ ಒಬ್ಬ ಕಳ್ಳ ಬಂದ ಇಲ್ಲಿ. Yes, absolutely. A robber came to ಆ steal. ಕಳ್ಳ ಬಂದು ನನ್ನ ಪಾದಕ್ಕೆ ಬಿದ್ದ. That robber bowed down before me. ಕಣ್ಣೀರಿಂದ ನನ್ನ ಪಾದ ತೊಳೆದ ಅವನು. He cried and wept my clothes. ಅವನು ಹೇಳ್ದ, ಅಮ್ಮ ನನಗೆ ತುಂಬಾ ಸಾಲ ಇದೆ, ಆ ಸಾಲದ ತೀರಬೇಕಾದ್ರೆ ಈ ಕಿರೀಟ ಕದಿಲೇಬೇಕು. He said, Goddess, I've got a lot of debt and so I have to rob and steal this crown. ನಾನು ಬೇರೆ ದಿಕ್ಕಿಲ್ಲ, ಬೇರೆ ಯಾವ ದಾರಿ ಇಲ್ಲ, ನನಗೆ ಆ ಕಳ್ಳತನ ಮಾಡಿ ಆ ಕಿರೀಟ ಮಾರಿ ಸಾಲ ತೀರಿಸಬೇಕಮ್ಮ. I don't have any other option than stealing this crown. ನಾನು ರಾತ್ರಿ ಎಲ್ಲ ನನ್ನ ಪಾದದಲ್ಲಿ ಕಣ್ಣೀರು ಹಾಕಿ ನನ್ನ ಪಾದನ ತೊಳೆದ ಅವನು. And the goddess said, the robber wept before my leg. ಅವನನ್ನು ತಗ್ಗಿಸ್ಕೊಂಡ, ಅದಕ್ಕೆ ಆ ಕಿರೀಟ ಹೋಗೋದಕ್ಕೆ ಬಿಟ್ಕೊಟ್ಟೆ. He wept before my feet, and then that's why he humbled himself, and that's why I told him to steal the ಆ crown. ದೇವತೆ ಹೇಳ್ತಂತೆ, ನಿನ್ನ ಕಿರೀಟ ಕಾಯೋದಕ್ಕೆ ನಾವು ವಾಚ್ಮ್ಯಾನ್ ಅಲ್ಲ, ನಾನು ಕಾಯೋದು ನನ್ನ ಜನರನ್ನ ಅಂತ And ಹೇಳ್ತಾರೆ. the goddess said, I am not a watchman to take watch over your crown, but I am a watchman to the people. ನಿನ್ನ ಬಂಗಾರದ ಕಿರೀಟ ನೋಡ್ಕೋಬೇಕಾದ್ರೆ ನೀನೊಂದು ವಾಚ್ಮ್ಯಾನ್ ಇಡಬೇಕಾಯ್ತು, ನಾನು ಅದನ್ನ ಕಾಯಕ್ಕೆ If you want ವಾಚ್ಮ್ಯಾನ್ ಅಲ್ಲ ಅಂತ ಹೇಳ್ತಂತೆ the ದೇವತೆ. crown to be safer, you should have placed a watchman here, she said. ಕಳ್ಳ ತಗ್ಗಿಸ್ಕೊಂಡಾಗೆ ನಿನ್ನನ್ನು ತಗ್ಗಿಸ್ಕೊಳ್ಳಿಲ್ಲ. Just like the thief humbled himself, you should have humbled yourself. ಮೌನವಾಗಿ ಮನೆಗೆ ವಾಪಸ್ And ಹೋಗ್ಬಿಟ್ನಂತೆ. this rich man just silently went back home. ನಮ್ಮ ಭಕ್ತಿ ಯಾವ ತರ ಇರೋದು ಇವತ್ತು? So today, as a believer, what kind of 10 ಜನ ನೋಡೋ ರೀತಿ fear we ಇದೆಯಾ? have? Are we fearing God? Where 10 people will fear? 1000 ಜನ ನೋಡೋ ಹಾಗೆ ನಮ್ಮನ್ನ ಶೋ ಆಫ್ ಮಾಡ್ತಾ ಇದೀವಾ? Are we an example where thousands of people can ಅಥವಾ see us? ಮನಸ್ಸೊಳಗೆ ಕೂತ್ಕೊಂಡು ಕೊರಗಿ ಹತ್ಕೊಂಡು ಉಪವಾಸ ಮಾಡಿ ತಗ್ಗಿಸ್ಕೊಳ್ತಾ ಇದೀವಾ? Or are you fasting and crying before God? ಸಾಲೋಮನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡ. Solomon, great king, humble before God. 1000 ಕುರಿಗಳನ್ನ ದೇವರಿಗೆ ಅರ್ಪಣೆ He ಮಾಡಿದ. brought 1000 lamb offerings to God. ಅವ್ರಿಗೆ ಒಂದೇ ಭಾರ ಇತ್ತು, ನನ್ನ ತಂದೆ ತರನೇ ನಾನು ಬಾಳಬೇಕು. Only thing he had was, he said, I want to live just like my ನನ್ನ father ತಂದೆ lived. ರೀತಿನೇ ನಾನು ಜೀವಿಸಬೇಕು. I want to live like my father lived. ನಮ್ಮ ಅಪ್ಪ ರೀತಿಯಲ್ಲೇ ಪರಿಶುದ್ಧನಾಗಿ I want ನೀತಿವಂತನಾಗಿರಬೇಕು. to be holy just like my father was. ನನ್ನ ಪ್ರಿಯ ದೇವ ಮಕ್ಕಳ, ಅದಕ್ಕೆ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, 7:11. ಸಾಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ತನ್ನ ಈ ಕಟ್ಟಡಗಳ ಎಲ್ಲ ವಿಷಯವಾಗಿ ತನ್ನ ಮನಸ್ಸಲ್ಲಿ ಇದ್ದುದೆಲ್ಲವನ್ನು ಕೊನೆಗಾಣಿಸಿದ ನಂತರ ದೇವರು ಅವನಿಗೆ ಪ್ರತ್ಯಕ್ಷನಾದನು. Book of 2 Chronicles chapter 7 verses 11, it says, Thus Solomon finished the house of Jehovah and the king's house, and all that came into Solomon's heart to make in the house of Jehovah, and in his own house he prosperously effected. ಅಲ್ಲಿ ಇನ್ನೊಂದು ವಾಕ್ಯ ಹೇಳುತ್ತೆ ಗ್ರೀಕ್ ವರ್ಡಲ್ಲಿ, ಆಲಯದ ವಿಷಯದಲ್ಲಿ ಇದ್ದದೆಲ್ಲವನ್ನ ತನ್ನ ಮನಸ್ಸಲ್ಲಿ ಇದ್ದದೆಲ್ಲವನ್ನು ಅವನು ಮಾಡಿ ಮುಗಿಸ್ತಾ ಅಂತ ಹೇಳುತ್ತೆ. It says he did everything as his heart told it him to ಏನೋ do. ಕಟ್ಟಬೇಕು ದೇವಾಲಯ, ಹೆಂಗ್ ಕಟ್ಟಿ ಮುಗಿಸ, ಇಟ್ಕಲ್ಲಿ ಇಡ್ರೋ ಆ ಕಡೆ ಇಡ್ರೋ ಅಂತ ಕಟ್ಟಲಿಲ್ಲ He ಅವನು. did not do it just like I have to build it, that's why I'm building it. 24 ಗಂಟೆ ಕಟ್ಟಡದ ಮುಂದೆ ನಿಂತ್ಕೊಂಡ ಅವನು. 24/7 he stood before the ಹಿಂಗೆ God's ಕಟ್ಟಿ, temple. ಹೀಗೆ ಕಟ್ಟಬೇಕು, ಹಿಂಗೆ ಮಾಡಬೇಕು, ಹೀಗೆ ಬರಬೇಕು, ಬಲಿಬಿಟ್ಟು ಇಲ್ಲೇ ಬರಬೇಕು, ಬಾಗ್ಲು ಇಲ್ಲೇ ಬರಬೇಕು, ಈ ಬಾಗ್ಲು ಅಲ್ಲಿಗೆ ಸರಿಯಿಲ್ಲ, ಇದು ಒಳ್ಳೆ ಅಲ್ಲಿಗೆ ಹಾಕ್ಬೇಕು, ಒಂದೊಂದು ಅವನ ಕ್ವಾಲಿಟಿಲಿ ಅವನು ಮೇಂಟೈನ್ He was ಮಾಡ್ತಾನೆ. constantly instructing the laborers how to build it, what quality to use, what wood to use, what kind of stone to use. ಯಾವ ವಿಷಯದಲ್ಲೂ ಅವನು ಕಾಂಪ್ರಮೈಸ್ He ಮಾಡ್ಕೊಳ್ಳಿಲ್ಲ. never compromised even in a small ನಾನು matter. ಹೇಳ್ತೀನಿ, ಇವತ್ತು ದೇವರ ರಾಜ್ಯದಲ್ಲಿ ನೀವು ಎಲ್ಲೂ ಕೂಡ ಕಾಂಪ್ರಮೈಸ್ Today, ಮಾಡ್ಕೋಬಾರ್ದು. even God's kingdom, as a believer, don't compromise with God. ಎಲ್ಲಿ ಹೋಗ್ಲಿ ನೀವೊಂದು ಸೂಪರ್ ನ್ಯಾಚುರಲ್ ಫಿಗರ್ Wherever ಆಗಿರಬೇಕು. you go, stand Hallelujah. as a supernatural figure. ಎಲ್ಲಿ ಹೋದ್ರು ತಗ್ಗಿಸ್ಕೋಬೇಡಿ. Wherever you go, humble ನಿಮ್ಮ yourself. ದೇವರ ಬಗ್ಗೆ ಹೆಚ್ಚಿಸಿ ಮೇಲೆ ಮಾತಾಡಿ. Hallelujah. Talk about God pridely. ದೇವರ ವಿಷಯದಲ್ಲಿ ಘನಪಡಿಸಿ ನೀವು. Talk about God very pridely. 1000 ಜನ ವಿಷಯದಲ್ಲಿ ತಪ್ಪಾಗಿ ಹೇಳಿದ್ರು ಕೂಡ ಒಬ್ಬ ನೀತಿವಂತ ನಿಮ್ಮ ಪರವಾಗಿ ಮಾತಾಡ್ತಾನೆ. Hallelujah. 1,000 might talk wrong about you, but there is one man who will talk right about you. ಕರ್ತನೇ ನಿಮ್ಮ ಪರವಾಗಿ ನಿಂತ್ಕೊಳ್ತಾರಲ್ಲಿ. God will Amen. stand
towards your side. ಆತನು ನಿಮ್ಮ ಪಕ್ಷದಲ್ಲಿ ನಿಲ್ಲೋದಾದ್ರೆ ನಿಮ್ಮನ್ನು ಎದುರಿಸೋರು ಯಾರು ಇಲ್ಲ. If God Amen. Hallelujah. stands for you, who can stand against you? ದೇವಸಪ್ಪ ಹೇಳ್ತಾರೆ ಯೋಶುವಾಗೆ, ಈ ನಿನ್ನ ಜೀವಮಾನ ಕಾಲದಲ್ಲೆಲ್ಲ ಒಂದೇ ಒಂದು ಮನುಷ್ಯ ನಿನ್ನ ಮುಂದೆ ನಿಲ್ಲಕ್ಕೆ God ಸಾಧ್ಯವಿಲ್ಲ. spoke to Joshua, he said, no one will stand against you. ಒಂದೇ ಒಂದು ಮನುಷ್ಯ ಈ ಭೂಮಿಯ ಮೇಲೆ ನಿನಗೆ ವಿರೋಧ Not ನಿಲ್ಲಕ್ಕಾಗಲ್ಲ. even a single man in this earth can stand against ಕಾರಣ you. ನಾನು ನಿನ್ನ ಪಕ್ಷದಲ್ಲಿದ್ದೇನೆ. Reason, Amen. because Hallelujah. I am standing for ನೀನು you. ದೇವ್ರ ಮುಂದೆ ಮೊಣಕಾಲು ಹಾಕಿದ್ರೆ ಆತ ನಿನಗಾಗಿ ನಿಲ್ತಾನೆ. If you kneel down before God, God will kneel all your problems down. God will stand for you when And you kneel God down. will stand for you. When God stands, nobody will stand And against when you. God stands, no one can stand against ಅಪ್ಪ ನಿಂತ್ಕೊಂಡ್ಬಿಟ್ರೆ ನಿಮ್ಮ ಪರವಾಗಿ ನಿಮ್ಮ ವಿರೋಧಿಗಳು ಯಾರು ನಿಮ್ಮ ಮುಂದೆ No ವಿರೋಧ ನಿಲ್ಲಕ್ಕಾಗಲ್ಲ. enemy can ಬರ್ಲಿ ಒಂದು stand ಚಪ್ಪಾಳೆ. before you when God is for you. Hallelujah. ಜೋರಾಗಿ ಬರ್ಲಿ ಚಪ್ಪಾಳೆ. Amen. Praise the Lord. Hallelujah. Hallelujah. ಹಲ್ಲೆಲೂಯಾ. Hallelujah. ಅಪ್ಪ ನಿಮ್ಮ ಪರವಾಗಿ ನಿಂತ್ಕೊಂಡ್ರೆ ಎಲ್ಲಾ ಕಾರ್ಯಗಳು ದೇವರು ಆಶೀರ್ವಾದ God ಮಾಡಿಕೊಡ್ತಾರೆ. stands for you, everything will follow. ಅದಕ್ಕೆ ಸಾಲೋಮನ್ ಎಲ್ಲವನ್ನ ಕಟ್ಟಿ ಮುಗಿಸ್ತಾನೆ. And that's why Solomon accomplished what God told him to do. ಏನೋ ತಾನು ಅಂತೇಳಿ ನಿರ್ವಿಚಾರವಾಗಿ ಸೋಮಾರಿಯಾಗಿ ಅವನು ಕೆಲಸ He never ಮಾಡಲಿಲ್ಲ. did the God's word or God's work like a lazy man. ಅವನೊಂದು ಫಿಸಿಕಲ್ ಕಟ್ಟಡವನ್ನ ಕಟ್ಟಿ He ಮುಗಿಸ್ತಾ. built a great temple of God. ಇವತ್ತು ನಾವು ಆತ್ಮೀಯ ಟೆಂಪಲ್ ನ ಕಟ್ತಾ ಇದ್ದೀವಿ. He Amen. built Hallelujah. a great temple of God physically, and we believers are building God's temple spiritually. ಸ್ಪಿರಿಚುವಲ್ ಟೆಂಪಲ್ ಕಟ್ತಾ So we ಇದ್ದೀವಿ. call it as a spiritual temple. ಒಂದೊಂದು ಆತ್ಮನಿಗೆ ಕರ್ಕೊಂಡ್ ಬರೋದಾದ್ರೆ ಒಂದೊಂದು ಜೀವಳ ಕಲ್ಲನ್ನು ತಂದು ಮನೆ ಇಡ್ತಾ Whenever ಇದ್ದೀವಿ you bring ಆಲಯದಲ್ಲಿ. a new believer into the church, you are building a stone adding on it. And the Bible says, Peter says that you are the living stone for the God's And God sanctuary. says, you are the living stone of God. ದೇವರ ಮಂದಿರವಾಗೋದಕ್ಕೆ ನೀವೆಲ್ಲರೂ ಜೀವುಳ್ಳ And ಕಲ್ಲುಗಳಾಗಿದ್ದೀವಿ. you are all the Hallelujah. living stone of God to this church. ಜೀವುಳ್ಳ ಕಲ್ಲುಗಳಾಗಿ ನಾವು ತರಬೇಕು Amen. ಪ್ರತಿಯೊಬ್ಬರನ್ನ. Hallelujah. Become a living stone for ಒಂದೊಂದು God. ಭಾನುವಾರ ಶುಕ್ರವಾರ ಬರಬೇಕಾದ್ರೆ ಎಷ್ಟು ಆತ್ಮ ಕರ್ಕೊಂಡ್ ಬರ್ಬೇಕು ದೇವರ ಆಲಿಕ್ಕೆ ಯೋಚನೆ ಮಾಡಿ. You must start thinking, how many believers should I take to the God's 24 church? ಗಂಟೆ ನಾನು ದೇವರ ಬಗ್ಗೆ ಚಿಂತೆ ಮಾಡ್ತೀನಿ. 24/7 I think about God. ಆ ಊರಿಗೆ ಹೋಗಿ ಏನ್ ಮಾಡೋಣ, ಈ ಊರಿಗೆ ಹೋಗಿ ಏನ್ ಮಾಡೋಣ, ಈ ತರ ಪ್ರೋಗ್ರಾಮ್ ಕೊಡೋಣ, ಈ ತರ ವಾಕ್ಯ ಕೊಡೋಣ, ಈ ತರ ಹಾಡು ರೆಡಿ ಮಾಡೋಣ, ಈ ತರ ಮ್ಯೂಸಿಕ್ ಕೊಡೋಣ, ಎಲ್ಲ ಅಟ್ರಾಕ್ಟ್ ಮಾಡಿ ಕರ್ತನ ಮಕ್ಕಳನ್ನ ದೇವರ ಕಡೆ 24/7 ಬರೋದಕ್ಕೆ. I think about God. What kind of song should be sung? What kind of preaching should be made? Where should I arrange a meeting? What kind of word should I preach? ನಾನು 3 ಹೊತ್ತು ಮಲಗ್ಬಿಟ್ರೆ ಚರ್ಚ್ ಇರತ್ತಾ ಇಲ್ಲಿ? 24/7 if I keep sleeping at the home, will people come to me? ನಾನು ಅಲರ್ಟ್ ಆಗಿರೋದ್ರಿಂದ ಈ ಚರ್ಚ್ ಅಲರ್ಟ್ ಆಗಿದೆ. Because I am alert, even you are alert. ನಾನು ಅಲರ್ಟ್ ಆಗಿರೋದ್ರಿಂದ ಬೆಂಗಳೂರು ಚರ್ಚ್ ಅಲರ್ಟ್ ಆಗಿದೆ. Because I am alert, the church in Bangalore is ನಾನು alert. ಅದ್ರಲ್ಲಿ ಡಿಸಿಪ್ಲಿನ್ ಆಗಿರೋದ್ರಿಂದ ಎಲ್ಲ ಡಿಸಿಪ್ಲಿನ್ ಆಗಿ ನಡೀತಾ ಇದೆ. Because I am disciplined, everything is disciplined. ನಾನೆಲ್ಲ ಪಾನ್ ಪರಾಗ ಬೀಡಿ ಸಿಗರೇಟ್ ಎಲ್ಲ ಸೇತ್ಕೊಂಡು ಆರಾಮಾಗಿ ಕುಡ್ಕೊಂಡು ಕೂತ್ಕೊಂಡ್ರೆ ಚರ್ಚ್ ಇರತ್ತಾರೆ I ಅಲ್ಲಿ. start smoking and eating pan and everything. Will the church be there? ಚರ್ಚ್ಗೆ ಜೀವ ಹೋಗ್ಬಿಡುತ್ತೆ. The life of the church will go. ಇವತ್ತು ಎಷ್ಟೋ ಸಭೆಗಳಿಗೆ ಜೀವ ಹೊರಟೋಗ್ಬಿಟ್ಟಿದೆ. In so many churches they have lost that ಎಷ್ಟೋ life. ಸೇವಕರು ದರ್ಶನ So ಕಳ್ಕೊಂಡಿದ್ದಾರೆ. many pastors have lost their vision. ಎಷ್ಟೋ ಸೇವಕರು ಇವತ್ತು ತಮ್ಮ ದೇವ್ರು ಕೊಟ್ಟಂತ ಆ ದಿಕ್ಸೂಚನೆ ಕಳ್ಕೊಂಡಿದ್ದಾರೆ. So many pastors have lost the direction that God gave. ಅವರು ಒಣಗಿ ಹೋಗಿರೋದ್ರಿಂದ ಸಭೆನೂ ಒಣಗಿ ಹೋಗಿದೆ. Because they are withered, even the church is withered. Church is also withered. The The church- believers also withered. Because the church is withered, even the believers are withered. ಈವನ ವಿಶ್ವಾಸಿಗಳು ಕೂಡ ಒಣಗಿ ಹೋಗಿದ್ದಾರೆ. And believers are struggling here and there. ಎಲ್ಲಾ ಟೈಮಲ್ಲಿ ಹಸಿರಾಗಿರ್ಬೇಕು. But you have to be a greenery ಎಲ್ಲಾ man. ಟೈಮ್ ನೀನು ಫಲದಾಯಕವಾಗಿರಬೇಕು. You have to be a fruitful believer. ಎಲ್ಲಾದಲ್ಲೂ ನೀನು ಫಲವನ್ನ ಕೊಡತಕ್ಕ You ಮಗನಾಗಿ have to be a ಮಗಳಾಗಿರ್ಬೇಕು. fruitful son and daughter. ಅದಕ್ಕಾಗಿ ದೇವ್ರು ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ. That's why God has chosen you. ಏನೋ 50 ವರ್ಷ ಬದುಕಿದ್ದೀನಿ ಬದಾರಿ, ಮಂಗಳೂರು ಹುಟ್ಟಿದ್ದೀನಿ, ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಏನೋ ಒಂದು ವ್ಯಾಪಾರ ಮಾಡ್ತಿದ್ದೀನಿ, ಆಮೇಲೆ 3 ವರ್ಷ ಆದ್ಮೇಲೆ ಸತ್ ಮೇಲೆ ಆಮೇಲೆ ಪರಲೋಕ ಹೋಗ್ಬಿಡ್ತೀನಿ. ಇಲ್ಲ ಆ ಥರ ಆಗಲ್ಲ ರೀ. Don't live a disappointed life. Have an excitement life to God. Don't say, I was born in Mangalore, I will live for 50 or 60 years. Let me live a saddest life and die. ರಿಮೆಂಬರ್ ಒನ್ ಥಿಂಗ್, ನಿನ್ನನ್ನು ಈ ಭೂಮಿಯೊಳಗೆ ದೇವರು ಒಂದು ಪ್ಯಾಕೇಜ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. Have an excitement Hallelujah. because God has sent you with so much of package. ಯು ಆರ್ ಎ ಪಿಲ್ಗ್ರಿಮ್, ಎ ಸ್ಪಿರಿಚುವಲ್ ಪಿಲ್ಗ್ರಿಮ್. ನೀವು ಒಬ್ಬ ಆತ್ಮೀಯ ರೀತಿಯ ಒಂದು ಪ್ರಯಾಣಿಕನಾಗಿದ್ದೀಯ. You are a spiritual pilgrimer in this world. ದೇವರ ಸನ್ನಿಧಾನದಲ್ಲಿ ದೇವರು ಈ ಭೂಮಿಗೆ ಯಾಕೆ ಕಳ್ಸಿಕೊಟ್ಟಿದ್ದಾನೆ, ಅವ್ರ ಚಿತ್ತ ನೀನು ನೆರವೇರಿಸಬೇಕು. God has sent you in the world so that you fulfill God's promise. ಇಲ್ಲ ದೇವರೇ ಮಕ್ಕಳು ನೋಡ್ಕೊಂಡೆ ಜೀವನ ಕಳ್ಕೊಂಡ್ಬಿಟ್ಟೆ, ನೋ ದೇವ್ರು ಹೇಳ್ದ ಅದು ನನಗೆ ಬೇಕಾಗಿಲ್ಲ Don't ಅಂತಾರೆ. say, I was so busy looking after my husband and ಮದುವೆ ಆದ children and ಮಕ್ಕಳಾದ family. ಮದುವೆ ಆದ ಮಕ್ಕಳಾದ ತೊಂದರೆ ಇಲ್ಲ, ಅದು ನನ್ನ ರಾಜ್ಯಕ್ಕೆ ಏನ್ ಮಾಡಿದೆ. You got married, got children, got a good family, no problem, good. But what have you done to my kingdom? ತುಂಬಾ ಗಂಡಸ ತಿಳ್ಕೊಂಡ್ಬಿಟ್ರೆ ಪರ್ವತದ ಮೇಲೆ ಹೋಗಿ ತಪಸ್ ಮಾಡ್ಬಿಟ್ರೆ ದೇವ್ರು ಕೇಳ್ಬಿಡ್ತಾರೆ. Some men think that if I go to a very high mountain, sit there and pray, God will answer my prayer. ತಪಸ್ಸು ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಹೋಗಿ ತಪಸ್ಸು ಮಾಡ್ಬಿಟ್ರೆ ಆ ಬೆಟ್ಟದ ಮೇಲಿಂದ ದೇವ್ರು ನನ್ನ ಕೇಳ್ಬಿಡ್ತಾ ತಿಳ್ಕೊಂಡ್ಬಿಡ್ತಾರೆ. It's a wrong assumption. People think if I go to a very
big mountain, huge mountain, and pray there, God will answer my ಬೆಟ್ಟದ prayer. ಮೇಲೆ ಮಾಡೋ ತಪಸ್ಸಿಗಿಂತ ಪರಿವಾರದ ಮಧ್ಯದಲ್ಲಿ ಇತ್ಕೊಂಡು ತ್ಯಾಗ ಮಾಡಿ ಸಂಸಾರ ನಡೆಸಿ ದೇವರ ಚಿತ್ತ ಮಾಡ್ತಲ್ಲ, ಅದೇ ನಿಜವಾದ ತಪಸ್ಸು. Prayer Hallelujah. made on the mountain is not powerful than the prayer that you make amidst your family living a righteous life. ಅಪ್ಪ ನಿಮಗೆ ಆ ರೀತಿಯಾದ ಕಾರ್ಯ ಕೇಳ್ತಾರೆ. God is anticipating something from ಸಾಲಮೋನ ಅವತ್ತು ದೇವರ ಸನ್ನಿಧಾನದಲ್ಲಿ ತನ್ನ ಮನಸ್ಸಲ್ಲಿ ಇದ್ದೆಲ್ಲವನ್ನ ಕಟ್ಟಿ ಮುಗಿಸ್ತಾನ. See, Solomon built the God's temple just like what was in his heart. ಅದೇ 12ನೇ ವಾಕ್ಯ ಹೇಳುತ್ತೆ, ಯೆಹೋವನು ಅವನಿಗೆ ಆ ರಾತ್ರಿಯಲ್ಲಿ ಪ್ರತ್ಯಕ್ಷ. ನೋಡಿ, ಎಲ್ಲಾ ಟೈಮ್ ರಾತ್ರಿನೇ ಪ್ರತ್ಯಕ್ಷ See, God appears in the night. ಚಿಕ್ಕ ಹುಡುಗ ಇದ್ದಾಗ್ಲೂ ಕೂಡ ಅವನಿಗೆ ರಾತ್ರಿಲೇ ಪ್ರತ್ಯಕ್ಷ ಆಗ್ತಾರೆ. Solomon was a young boy, he appeared in the night. 1000 ಕುರಿಗಳು ಕೊಟ್ಟು ಒಂದು ದೇವನ ಮಹಿಮೆ ಪಡಿಸ್ತಾನೆ. He sacrificed 1000 lambs, God appeared ಈಗ in the ಮತ್ತೆ night. ರಾತ್ರಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. Again Job appears in the night. ಅಪ್ಪ ಹೇಳ್ತಾರೆ, ನೀನು ನನಗೆ ಮಾಡಿದ ಪ್ರಾರ್ಥನೆಗಳನ್ನ ನಾನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞದ ಆಲಯವನ್ನಾಗಿ The ಆರಿಸಿಕೊಂಡಿದ್ದೆ. 12th verse says, and God appeared to Solomon at night and said to him, I have heard your prayer and have chosen this place to myself for the house of sacrifice. ಅಪ್ಪ ಹೇಳ್ತಾರೆ, ಈ ಆಲಯವನ್ನು ನಾನು ಆರಿಸ್ಕೊಂಡಿದ್ದೀನಿ. God says, I have chosen this place. ನೋಡಿದ್ರ, ನಂದು ಮನೆ ಏನು ಕಟ್ತೀವಿ ನೀವು? So why do we build house? ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಒಟ್ಟಿಗಿರ್ಬೇಕಂತಾನೆ ಒಂದು ಮನೆ So that ಕಟ್ತೀರಾ. your husband, wife, children, family, everyone, siblings stay together. ಮೊದಲು ಎಲ್ಲೆಲ್ಲ ದೂರದಲ್ಲಿದೆ, ಇವಾಗ ಸ್ವಂತ ಮನೆ ಕಟ್ಟೋದ್ರಿಂದ ಎಲ್ಲರೂ ಒಟ್ಟಿಗೆ ಬಾಳ್ತಿದ್ದೀವಿ. Because we build our own house, all stay together. ಆಲಯ ಅಂದ್ರೇನು? ಕರ್ತನ ಮಕ್ಕಳೆಲ್ಲ ಒಂದು ಕಡೆ ಸೇರೋದು ಆಲಯ. What do you mean by God's temple? Temple means all the believers from various parts coming to one place is a church. ನೀವು ಡೆಡಿಕೇಟ್ ಮಾಡಬೇಕು, ದೇವರ ಚಿತ್ತ ಹೇಗೆ ಮಾಡಬೇಕು, ದೇವರ ರಾಜ್ಯ ಹೇಗೆ ಕಟ್ಟಬೇಕಂತ ನೀವು ಯೋಚನೆ You ಮಾಡಬೇಕು. must have a vision. How can I build God's kingdom? What can I do to build it? ಅಪ್ಪ ಹೇಳ್ತಾರೆ, ನಾನು ಈ ಆಲಯದ ಮಧ್ಯದಲ್ಲಿ ಬಂದು ವಾಸ God ಮಾಡ್ತೀನಿ. says, I will come and dwell in this temple. 13ನೇ ವಾಕ್ಯ ಹೇಳುತ್ತೆ, ನಾನು ಆಕಾಶನ ಮಳೆಗೆರೆಯದಂತೆ ಮುಚ್ಚುವಾಗಲೂ ದೇಶವನ್ನು ತಿಂದು ಬಿಡೋದಕ್ಕೆ ಮಿಡತೆಗಳನ್ನ ಕಳಿಸುವಾಗಲೂ ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ ನನ್ನವರ ಹೆಸರುಕೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡ್ರೆ ಈ ಆಪತ್ತುಗಳಿಂದ ದೂರ ಮಾಡ್ತೀನಿ. He says, if I shut up the heavens so that there is no rain, or if I command the locusts to devour the land, or if I send pestilence among my people, if my people who are called by my name shall humble themselves and pray and seek my face and turn from the wicked ways, then will I hear from heaven. ಅಪ್ಪ ಹೇಳ್ತಾರೆ, 3 ಥರವಾದ ಒಂದು ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್, ಪೆಸ್ಟಿಲೆನ್ಸ್ಗಳನ್ನ ನಾನು ತರ್ತೀನಿ. See, God says, when you don't pray, there are 3 kind of dangers that is going to come. ಮೊದಲನೇದೇ ಫಸ್ಟ್ ಅಂಡ್ ಫಾರ್ಮೋಸ್ಟ್, ದೇವರು ಆಕಾಶದ ಬಾಗಿಲನ್ನು ಮುಚ್ತೀನಿ. First thing God says, I will shut the doors of heaven. ಎರಡನೇದಾಗಿ ಹೇಳ್ತಾರೆ, ಮಿಡತೆಗಳನ್ನ ಕಳಿಸ್ಕೊಡ್ತೀನಿ ಅಂತ Second ಹೇಳ್ತಾರೆ. thing he says, I will send the locust. ಮೂರನೇದಾಗಿ ಹೇಳ್ತಾರೆ, ಘೋರ ವ್ಯಾಧಿಗಳು ಉಂಟಾಗುತ್ತೆ. Third thing he says, I will bring the ಇವತ್ತು pestilence. ನೋಡಿ, ಪ್ರಪಂಚ ಘೋರವಾದ ವ್ಯಾಧಿಗಳಲ್ಲಿ ಹೋಗ್ತಾ ಇದೆ. Today in the world we see new diseases and viruses coming. ಮತ್ತೆ ಹೊಸ ಲೋಕಸ್ಗಳಂದ್ರೆ ಎಲ್ಲಾ ತರವಾದ ದೊಡ್ಡ ಡ್ಯಾಮೇಜಸ್ಗಳು, ಜನ ದೊಡ್ಡ ಬಿಸ್ನೆಸ್ಗಳಲ್ಲಿ ಲಾಸ್ ಆಗ್ತಾ ಇದ್ದಾರೆ. Here the locust means, the locust in the world, we see how through the cyber fraud people are losing crores of money, crores of wealth is going out. ನೆಕ್ಸ್ಟ್ ಆಕಾಶವನ್ನು ದೇವರು ಮುಚ್ತೀನಿ ಅಂತ ಏನರ್ಥ? ನ್ಯಾಚುರಲ್ ಡಿಸಾಸ್ಟರ್ಗಳನ್ನೆಲ್ಲ ನಾನು ಚೇಂಜಸ್ ಮಾಡ್ತೀನಿ God ಅಂತ. says, I will close the doors of heaven. That means you are seeing natural calamities ಇದೆಲ್ಲ happening. ಆಗಬಾರ್ದು ಅಂದ್ರೆ ನಮ್ಮ ಜನರು ತಮ್ಮನ್ನು ತಗ್ಗಿಸ್ಕೋಬೇಕು. If all these punishment must not come into your life, that means you must humble and pray in the ಎರಡನೇದು, presence of ತಮ್ಮ God. ಎಲ್ಲಾ ಕೆಟ್ಟ ನಡತೆಗಳನ್ನ ಅವ್ರು ತ್ಯಜಿಸಬೇಕು ಅಂತ. He says, come away from the wicked people. ಅಲ್ಲ, ಎಷ್ಟೋ ತರವಾದ ಕೆಟ್ಟ ಯೋಚನೆಗಳು ಇದೆಯಲ್ಲ. Some wrong thoughts come to our mind. ಕೋಪ ಇದೆ, ಇರಿಟೇಷನ್ ಇದೆ, Anger ಗರ್ವ comes, ಇದೆ, irritation comes, pride comes. ಎಲ್ಲಾ ತರದ ಹೊಟ್ಟೆ ಕಿಚ್ಚು ಸ್ವರಾತ್ಮಗಳಿದೆ, We have jealousy in us. ಆ ಕೆಟ್ಟ ಮನಸ್ಸುಗಳಿದೆ, We have a wrong thinking. ಇನ್ನೊಬ್ಬರು ಕೆಟ್ಟದ್ದು ಮಾಡ್ಬೇಕಂತ ಬಯಸೋ ಆತ್ಮ ಇದೆ, We have a mind to do something wrong to others. ಸೋಮಾರಿತನ ಇದೆ, We have laziness in us. ಇನ್ನೊಬ್ಬರಿಗೆ ಹೋಗಿ ದ್ರೋಹ ಮಾಡುವಂತ ವಂಚನೆ We ಆತ್ಮಗಳಿದೆ, have a spirit of conspiracy and cheating. ಕೊಲೆ ಇದೆ, ಆದರ ಇದೆ, We have to murder. We want to steal. ಎಷ್ಟೋ ತರವಾದ ಕೊಲೆಗಳು ನೋಡ್ತೀವಿ. See, we see how many kind of disasters. ನೋಡಿ, ಮೊನ್ನೆ ಮಂಗಳೂರಲ್ಲಿ ದೊಡ್ಡ ದರೋಡನೆ ಆಯ್ತು ನೋಡಿ. We see in Mangalore, 3-4 days back, there was a big robbery in the bank. ದೊಡ್ಡ ರಾಬರಿ. It was a big robbery. ಅಲ್ಲ, ನೋಡಿ, ಪೇಪರಲ್ಲಿ ಹಾಕಿದ್ರು, ಮಂಗಳೂರಲ್ಲಿ ನಡೆದ ದೊಡ್ಡ ರಾಬರಿ, ಜನರಿಗೆಲ್ಲ ಬಂದ ಗಾಬರಿ. It was said people are afraid of the robbery. ಗಾಬರಿ. People were 12 ಕೋಟಿ ಹೊತ್ಕೊಂಡು ಹೋಗಿದ್ದಾರೆ. 14 to 15 crores of gold was stolen from the bank. ಯಾಕೆ ಒಂದು ಕೋಲ್ಡರ್ಗೆ ಕೈ ಹಾಕ್ದವನು? Why did he go and steal it? ಯಾಕೆ ಹೋದ? ಸೋಮಾರಿ. Because he is lazy. ಬಿಟ್ಟಿ ಹಣ ಬೇಕು, He wants free money. ಇನ್ನೊಬ್ಬರ ಹಣ ಬೇಕು, He wants some other people's money. ದೋಚಬೇಕು. So he went to rob the bank. ದೋಚಂಗಿದ್ರೆ ಕೊಲ್ಲಬೇಕು, And for to rob you have to murder. ಕೊಲ್ಲಂಗಿದ್ರೆ ಮನಸಾಕ್ಷಿ ಬಿಡಬೇಕು, For to kill you have to lose your consciousness. ಮನಸಾಕ್ಷಿ ಬಿಡಗಿದ್ರೆ ದೇವರನ್ನ ಮರಿಬೇಕು. To leave your consciousness you must leave ದೇವರನ್ನ God. ಮರೆತು ಹೋದನು ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. That's why
man will enter into these things. ನೋಡಿ, ಕೊಲೆ, ಆದರ, ದರೋಡೆ ಇದೆಲ್ಲ ಹೆಚ್ಚಾಗಿ ಹೋಗ್ತಾ ಇದೆ. Robbery, dacoity, murder is increasing every day. ಅಪ್ಪ ಹೇಳ್ತಾರೆ ಕೆಟ್ಟತನಗಳನ್ನ ಬಿಡಬೇಕು. God says, come out from the wickedness. ಆ ಕೆಟ್ಟಗನ್ನ ಬಿಟ್ಟು ದೇವರ ಕಡೆ ತಿರುಗಿಬೇಕು. Says, turn to God. ತಿರುಗಿಕೊಂಡು ನನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ. See, God says, humble yourself, pray and seek my face. ಅವರ ದರ್ಶನ ನೀ ಬಯಸೋದಾದ್ರೆ ನಾನು ಈ ದೇಶಕ್ಕೆ ಕ್ಷೇಮ ತರ್ತೀನಿ ಅಂತ. Then he says, I will bring blessing into your land and heal you from everything. ಆಲಯ ಕಟ್ಟಿ ಮುಗಿಸೋದು ಮಾತ್ರ ಅಲ್ಲ, not only building God's temple, ಆಲಯದಲ್ಲಿ ಒಳ್ಳೆ ಜನರು ಇರಬೇಕು. you must have good people. ನೀತಿಗಾಗಿ ಹಸಿದು ಬಾಯಾರಿದವರು ಬರಬೇಕು. you must have people who are thirst for the Lord's kingdom. ಕಳ್ಳರ ಗವಿ ಆಗಬಾರದು ಆಲಯ. temple should not become a place, a dungeon for thieves. ಇವತ್ತು ಎಷ್ಟೋ ಆಲಯಗಳು ಕಳ್ಳರ ಗವಿ ಆಗಿದೆ. so many churches have become a church of thieves. ಎಷ್ಟೋ ಆಲಯಗಳು ಕೋರ್ಟ್ಗಳಿಗೆ ಹೋಗಿ ನಿಂತ್ಕೊಂಡಿದೆ. so many churches have gone to the court. ಎಷ್ಟೋ ಆಲಯಗಳಲ್ಲಿ ಪಂಗಡಗಳಾಗಿ ಹೋಗಿದೆ. so many churches have divided. ಎಷ್ಟೋ ಆಲಯಗಳಲ್ಲಿ ಒಳಗಡೆ ಜಗಳಗಳು ಬತ್ತರಿಗಳಾಗಿ ಹೋಗಿದೆ. so many churches there is political conspiracies. ಆದ ಸಾಲಮೋನಿಗೆ ದೇವರು ಹೇಳ್ತಾರೆ, ನನ್ನ ಆಲಯ ಕರ್ತನಿಗಾಗಿ ಭಯಭಕ್ತಿ ಉಳ್ಳ ಮಕ್ಕಳು ಬರಬೇಕು. Solomon, God said, righteous people should come into my temple. ಈಗ ಆಲಯನ ಕಟ್ಟಿದ್ಯಾ, ಇಲ್ಲಿ ನಾನು ಪ್ರಸನ್ನನಾಗ್ತೇನೆ. my presence will abide here. ನನ್ನ ಪ್ರಸನ್ನತೆ ತಂದು ನನ್ನ ಜನರ ಆಶೀರ್ವಾದ ಮಾಡ್ತೀನಿ. I will dwell here and bring my presence. 24 ಗಂಟೆ ನನ್ನ ಮಕ್ಕಳ ಮೇಲೆ ನನ್ನ ಕರುಣೆ ತೋರಿಸ್ತೀನಿ. 24/7 I will show my people mercy. ಪರಲೋಕದಿಂದ ನನ್ನ ಆ ಮಕ್ಕಳ ಪ್ರಾರ್ಥನೆ ಲಾಲಿಸ್ತೀನಿ. and I will answer their prayer. ಅವರ ಪಾಪಗಳನ್ನು ಕ್ಷಮಿಸಿ I am going to forgive their sin. ಅವರ ದೇಶಕ್ಕೆ ಕ್ಷೇಮವನ್ನ ಕೊಡ್ತಾನೆ. and I am going to bring blessing into their land. I will heal their land, I will heal their business, I will heal their broken hearted ಅಂತ I am going to remove every brokenness from them. ನಿಮ್ಮ ಮುರಿದೋದ ಮನಸ್ಸು ಬಂದಿದೆಯಾ ಇವತ್ತು? have you come with a broken heart? ಬಂದಿದ್ದೀರಾ ಇವತ್ತು? have you come with a tearful heart? ಕಣ್ಣೀರಲ್ಲಿ ಬಂದಿದ್ದೀರಾ? have you come with a great ನೇರ heart? ಪ್ರಸಾದದಲ್ಲಿ ಎಷ್ಟೋ ಜನ ಕೂತ್ಕೊಂಡಿದ್ದೀರಾ, ಅನೇಕ ಡಿವಿಷನ್ ಮಧ್ಯದಲ್ಲಿ ಕೂತ್ಕೊಂಡಿದ್ದೀರಾ. so many people watching this program are admit so much of division. ಗಂಡ ನೋಡಿದ್ರೆ ಹೆಂಡತಿಗೆ ಆಗಲ್ಲ, ಹೆಂಡತಿ ನೋಡಿದ್ರೆ ಗಂಡನಿಗೆ ಆಗಲ್ಲ, ಆ ತರ ಡಿಸ್ಪ್ಯೂಟ್ ಗಳಲ್ಲಿ ಕೂತ್ಕೊಂಡಿದ್ದೀರಾ. fight between husband and wife, can't tolerate each other. 8 ವರ್ಷ 9 ವರ್ಷ ಕೋರ್ಟ್ ಕೇಸ್ಗಳಲ್ಲಿ ಅಲಿತಾ ಇದ್ದೀರಾ. 9 to 10 years suffering with court cases. that is enough. ಅದು ಸಾಕು ಇವತ್ತು that ನಿಮಗೆ. is all enough for today. come back to the Lord. come back to Jesus. ದೇವರ ಮುಂದೆ ತಗ್ಗಿಸಿಕೊಂಡು ಮತ್ತೆ ಒಂದಾಗಿ ಇವತ್ತು come back to Christ together. ನಿಮ್ಮ ಕುಟುಂಬ ಎಷ್ಟೇ ಹೊಡೆತದಲ್ಲಿ ಹೊಡೆತು ಬಿದ್ದಿದ್ರು ಕೂಡ ದೇವರದನ್ನ ಕಟ್ಟಿ ಮತ್ತೆ ತರ್ತಾನೆ ಇವತ್ತು. God says, I am going to build your family again. ವ್ಯಾಪಾರ ಆಗಲ್ಲ ಅಂತ ಹೇಳಿದ್ರೆ ವ್ಯಾಪಾರ ಮತ್ತೆ ಆಗತ್ತೆ. the business that you said is impossible, God says, I will make it possible. ಕರ್ತನ ಆಲಯದ ಮೇಲೆ ಅಭಿಮಾನ ಉಳ್ಳವರಾಗಿರಬೇಕು. you have to have a great love and reward for God. ಅದಕ್ಕೆ ದೇವರು ಹೇಳ್ತಾರೆ, ಮೊದಲು ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಕು. that's why God says, don't worry about your eating and shelter and clothing. ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿ. he says, seek my kingdom first. ಅವರ ರಾಜ್ಯಕ್ಕಾಗಿ ನೀವು ತವಕ ಪಟ್ರೆ ಕರ್ತನ ಮನೆಯಲ್ಲ ಆಶೀರ್ವಾದ ಮಾಡ್ತಾನೆ. ನಿನ್ನಂತ ದೇವರು ಯಾರು, ಅವರು ಒಬ್ಬರು ಇಲ್ಲ. ಓ ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ಇಲ್ಲವೇ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ಇಲ್ಲವೇ ನಾನಿಲ್ಲಯ್ಯ. ಏಸಯ್ಯ ಇಲ್ಲವೇ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರು, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಚಪ್ಪಳೆ. ನಿನ್ನ ಹಾಗೆ ಒಬ್ಬರು ಇಲ್ಲ.
ಸಾಲೋಮೋನು ಆ ದರ್ಶನದಲ್ಲಿ ಹೋಗಿದ್ದಕ್ಕೇ ಅಂಥ ಒಂದು ಆಧುನಿಕ ಜಗತ್ತೇ ಇಲ್ಲದಿರುವಂಥ ಕಾಲದಲ್ಲಿ ಅಷ್ಟು ವೈಭೀಕರಣವಾದ ಆಲಯವನ್ನು ಕಟ್ಟಿದ ಪ್ರಿಯ. Because Solomon had such great passion, love for God, that's why he built such a mega structure even before the world did not have any such technology, construction equipments. He built such a mighty temple of God. ಯಾವುದಾದ ಕರೆಂಟ್ ಇಲ್ಲ, ತಾಂತ್ರಿಕ ಯುಗ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ. ಅಂಥ ಕಾಲದಲ್ಲಿ ಇಡೀ ಪ್ರಪಂಚನೇ ಬಂದು ನೋಡೋಷ್ಟು ಮಟ್ಟಿಗೆ ಆಲಯವನ್ನು ಕಟ್ಟಿ Built Hallelujah. God's temple in such a way where there was no current, no much energy, no much laborers, no much great equipments, but he built a mighty ಆ temple. ಯೋಚನೆ ಮಾಡಿ, ಇಡೀ ವಿಶ್ವದಲ್ಲಿರೋ ಎಲ್ಲ ಜನ ಅಲ್ಲಿ ಬಂದರು ಅಂದರೆ ಏನಕ್ಕೆ ಬಂದರು ಅಂದರೆ ಇವನು ಯಾವ ಟೆಕ್ನಾಲಜಿ ಇಟ್ಟು ಕಟ್ಟದ ಅಂತ ನೋಡೋಕ್ಕೆ ಬಂದರು. The people from many parts of the world came there to see the temple, to see how he built such a massive construction without any equipment. And it was one of the richest temple who ever built on the It planet was of one this of the earth. richest temple built on the face of this earth. ಭೂಮಿಯ ಮೇಲೆ ಇದುವರೆಗೂ ಯಾರು ಕಟ್ಟದೇ ಇರತಕ್ಕಂಥ ಒಂದು ಆಲಯ ಬಂಗಾರದಲ್ಲಿ ಕಟ್ಟಿ Built ಮುಗಿದ such a temple where none ಚಪ್ಪಾಳೆ of ಬರ್ಲಿ. the world could build. Hallelujah. ಬಂಗಾರದಲ್ಲಿ ಕಟ್ಟಿ ಮುಗಿಸ್ತಾನೋ. Finished it by building it in a golden way. ಇಡೀ ವಿಶ್ವದಿಂದನೇ ಎಲ್ಲ ಜನ ಅಲ್ಲಿ ಬಂದರು. People from all over the world came to see the construction. ಏನಕ್ಕೆ ನೋಡಕ್ ಬಂದ್ರು, ಹೆಂಗೆ ಕಟ್ತಾ ಇದನ್ನ, ಯಾವ ರೀತಿ ಕಟ್ತಾ ಇದನ್ನ, ಯಾವ ರೀತಿ ಮುಗಿಸ್ತೆ ಅಂತಾನೆ ಜನ ಬಂದಲ್ಲಿ ಕೇಳಿದ್ರು ನೋಡಿ. Amen. People came to Hallelujah. ask him, how did he even build such a marvelous temple in this world? ಅವನು ಏನು ಉತ್ತರ ಕೊಟ್ಟ? What was his answer? Wisdom of the Lord. He said, Amen. the wisdom of God has ಇದು made me build ದೇವರ this. ಜ್ಞಾನ, The wisdom of God, ಇದು ದೇವರ ಮಹಿಮೆ, God's glory, ದೇವರು ಕೊಟ್ಟ ವರ ಇದು ನನಗೆ. God's Hallelujah. gift it is. ನನ್ನ ಜ್ಞಾನ ಅಂತ ಹೇಳಿಲ್ಲ He ಅವನು, said, not by my wisdom, ನನ್ನ ವಿವೇಕ ಅಂತ ಹೇಳಿಲ್ಲ ಅವನು, not by my knowledge. ದೇವರ ಜ್ಞಾನ. He said, by the Amen. wisdom of Hallelujah. God. ಭಾರತೀಯರ ಇವತ್ತು ನೀವು ಹೇಳ್ಬೇಕು, ದೇವರ ಜ್ಞಾನ ಇದು. Today, sister, you must say, God's wisdom. ಈ ವ್ಯಾಪಾರ ನಡೀತಿದ್ಯಾ, ದೇವರ ಜ್ಞಾನ. Business is running good, say God's wisdom. ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀರಾ, ದೇವರ ಜ್ಞಾನ. Amen. If you're passed first, say it is God's ಮಕ್ಕಳೆಲ್ಲ wisdom. ಚೆನ್ನಾಗಿದ್ದಾರಾ, ದೇವರ ಜ್ಞಾನ. If your children are studying well, say God's ವ್ಯಾಪಾರ wisdom. ಚೆನ್ನಾಗಿ ನಡೀತಿದ್ಯಾ, ದೇವರ ಜ್ಞಾನ. Amen. Your business is Hallelujah. doing well, say it is God's grace. ಇದನ್ನ ನೀವು ನುಡಿಬೇಕು. This is what you must believe ಮನುಷ್ಯ in. ಇವತ್ತು ನನಗೇನ್ ಬರ್ತಾ ಇದೆ, ನಾನೇನ್ ಮಾಡಿದೆ, ನನ್ನ ಹೆಸರು ಕರೆದಿಲ್ಲ ಅಂತಾನೆ ಮನುಷ್ಯ The ಹುಡುಕ್ತಾನೆ. man is after his name, after his fame, after his wealth. ಬಟ್ ಸಾಲಮನ್ ನೆವರ್ ಟೇಕ್ ದ ಗ್ಲೋರಿ. But Solomon never took glory to himself. ಆತದೆಲ್ಲ ಮಹಿಮೆ ಕರ್ತನೆ He gave all Amen. glory to So God. ಅದಕ್ಕೆ ಪಾಸ್ಕಲ್ ಅವರೇ ಅವನೆಲ್ಲ ಕಟ್ಟಿದ್ದಕ್ಕೆ ಅವನ ಹಿಸ್ಟ್ರಿನ ದೇವ್ರ ಪುಸ್ತಕದಲ್ಲಿ That's why his history has Amen. been mentioned in the book of the Holy Bible. ಅವನು ಹೆಂಗೆ ಜೀವನ ಮಾಡದ ಎಲ್ಲಾ ಐಶ್ವರ್ಯ ಅವನಿಗೆ ಹೆಂಗೆ ಬಂತ ದೇವ್ರು ಬರ್ತಾರ. God has exposed everything. How Solomon got blessings from ನಿಮ್ಮ God. ಮನೆಯೊಳಗೆ ಆಶೀರ್ವಾದಗಳು ಬರುತ್ತೆ. Today, even your house will be filled with God's blessings. 15ನೇ ವಾಕ್ಯ ಹೇಳುತ್ತೆ, ಕೊನೆಗೆ ನಾ ಹೇಳಿ ಮುಗಿಸ್ತೇನೆ. ಇನ್ನು ಮುಂದೆ ಈ ಸ್ಥಳದಲ್ಲಿ ನನ್ನ ಬಳಿಯಲ್ಲಿ ಬಂದು ಪ್ರಾರ್ಥಿಸೋರ ನನ್ನ ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿ ಕೊಡ್ತೇನೆ ಅಂತ. Now my eyes shall be open, my ears will be attent unto the prayer that is made in this place. ಚರ್ಚ್ ಒಳಗೆ ನೀವು ಬರ್ಬೇಕಾದ್ರೆ ನೋಡಿದ್ದೀರಾ, ಒಂದು ಜೀಸಸ್ ಸ್ಟ್ಯಾಚ್ಯೂನ ಒಬ್ರು ತಂದಿಟ್ಟಿದ್ದಾರೆ. When you come in the entrance, you can see a statue of Jesus there. 8 ಅಡಿ ಕಲ್ಲು, ಒಂದೇ ಕಲ್ಲನ್ನು ತಗೊಂಡೋಗಿ ಒಂದೇ ವ್ಯಕ್ತಿ ಅದನ್ನು ಕೆತ್ತಿರೋದು. One man, one sculptor, using one stone, he has built a beautiful art. ಎಷ್ಟೋ ವರ್ಷ ಅವನಿಗೆ ಮಕ್ಕಳಿರಲಿಲ್ಲ. So many years he didn't have children. ಈ ಪ್ರೋಗ್ರಾಮ್ ನೋಡಿದ ಮೇಲೆ ಅವನಿಗೆ ಮಗು ಆಯ್ತು. After watching our program, their wife conceived. ಒಂದು ಗಂಡು ಮಗು ಆಯ್ತು ಅವನಿಗೆ. They got a baby boy. ಆ ಮಗು ಆದ್ಮೇಲೆ ಅವನಿಗೆ ಎಲ್ಲಿಲ್ಲದ ಸಂತೋಷ After ಉಂಟಾಯ್ತು. that, they received such a great joy. ಅವನೊಬ್ಬ ಶಿಲ್ಪಿ. He was a sculptor. ಅವನು ಬಂದು ನನ್ನ ಕೇಳ್ದ, ಫಾದರ್ ನಿಮ್ಮ ಬಗ್ಗೆ ಒಂದು ಸ್ಟ್ಯಾಚ್ಯೂ ಮಾಡ್ತಾ ಇದ್ದೀನಿ He ಅಂತ. came to me and said, I want to do a statue. ನಾಳೆ ನನ್ನ ಬಗ್ಗೆ ಕೆತ್ತಬೇಡ, ನನ್ನನ್ನು ಕೆತ್ತಿದವ್ರ ಬಗ್ಗೆ ಕೆತ್ತು ನೀನು ಅಂದೆ. I said, I don't need my statue, but make a statue of God who designed me. ನನ್ನ ನೋಡಿ ಆನಂದ ಪಡ್ತಾ ಇದೆಯಲ್ಲ, ನನ್ನ ನೋಡಿ ಆನಂದ ಪಡಬೇಕಾದ್ರೆ ನನ್ನನ್ನು ಕೆತ್ತಿದವರು ಒಬ್ರು ಇದ್ದಾರೆ. If you are so happy seeing me, you must design my creator who designed ಅವರು me. ಯೇಸು ಕ್ರಿಸ್ತರೇ That is ಆಗಿದ್ದಾರೆ. Jesus Christ. Amen. ಅದನ್ನ ಪಿಕ್ಚರ್ ಕೊಟ್ಟಿದ್ದಕ್ಕೆ ಅಷ್ಟು ಅಂದವಾಗಿ 8 ತಿಂಗಳುಗಳ ಕಾಲ ಒಂದೇ ಒಂದು ಕೆಲಸ ಇಲ್ಲದೆ ಕೂತ್ಕೊಂಡು ಕೆತ್ತಿದಾನ. For 8 months, he has done this sculpturing work by not taking any order from outside. ಯಾವ ಆರ್ಡರ್ ಇಲ್ದೇನೆ ಅವನು 8 ತಿಂಗಳು ಕೆಲಸ ಮಾಡಿದ್ದಾರೆ. 8 months he has worked to design that statue. ನನ್ನ ಪ್ರಿಯ ಮಕ್ಕಳ ಹತ್ರ ಹೋಗಿ ನೋಡಿ, ಈವನ್ ಒಂದೊಂದು ಕೂದಲು ಕೂಡ ಕ್ಲೀನ್ ಆಗಿ ನೂಲೆಳೆಯಾಗಿ ಅವನು ಕೆತ್ತಿದ್ದಾನೆ. You go there to see that it is completely sculpted through one single stone. ಬಂದವರೆಲ್ಲ ಆಶ್ಚರ್ಯ ಪಡ್ತಾರೆ, ಸರ್ ಇದು ಚಪ್ಪಡಿ ಕಲ್ಲು, ಈ ಪಾರೆ ಕಲ್ಲಿಂದ
ಕಲ್ಲಿದೆ ಹೇಗೆ ಇದು ಮಾಡಕ್ಕೆ It ಸಾಧ್ಯ? is not by any plaster of Paris. It is completely designed by a stone. ಒಂದು ಹಚ್ಚಿದೆ ಏನೋ ಮಾಡ್ಬಿಡ್ಬೋದು, ಆದ್ರೆ ಈ ಮನುಷ್ಯ ಕೆತ್ತಿದಾನೆ, ಕೈಯಿಂದನೇ ಒಂದೊಂದು ದಾರ ಆ ಕೂದಲನ್ನು ಎಳೆಯಾಗಿ ತೆಗ್ದಾನೆ. ಒಂದು ಎಳಿಬೇಕಾದ್ರೆ ಒಂದು ಕಲ್ಲು ಒಂದು ತುಂಡಾಗಿ ಹೋಗ್ಬೋದು ಕೂದಲು Some ಬೇಕಾದ್ರೆ. people asked us if it is designed by wax. Not by wax. It is completely designed by the stone. Every corner and inch is so beautifully designed. ಅವ್ರಿಗೆ ಬರ್ದಿರೋ ದಾಡಿ ಅಂತ ಎಷ್ಟು ದಾಡಿ ಕೂದಲಿದೆ ಅದನ್ನು ಕೂಡ ಎಣಿಸಬಹುದು ನೀವು, ಅಷ್ಟು ಚೆನ್ನಾಗಿ ಅವನು Even ಮಾಡಿದ್ದಾನೆ. the beard of Jesus has come out so well. ಮೊನ್ನೆ ನಮ್ಮ ಕ್ರಿಸ್ಮಸ್ ಹಬ್ಬದಲ್ಲಿ ಗಂಡ ಹೆಂಡತಿ ತಂದು ಬೆಂಗಳೂರಲ್ಲಿ ತಂದು ಕೊಟ್ಟರು. ಅಪ್ಪ ಇದನ್ನ ಮಂಗಳೂರಿಗೆ ಕೊಡ್ತಾ ಇದ್ದೀನಿ, ಇದು ನನ್ನ ಡೆಡಿಕೇಶನ್ ಗಿಫ್ಟ್ ಇದು ಅಂತ ಹೇಳ್ತಾರೆ. During our Christmas program in Bangalore, they brought that statue in the rickshaw. It was almost 210 kilos weight. 10 ಜನ ಎತ್ತಿದ್ರು ಅದನ್ನ ಎತ್ತಕ್ಕೆ ಆಗ್ತಾ ಇಲ್ಲ. 10 people lifting also not possible. ಅಂತದಲ್ಲಿ ಇದು ಮಂಗಳೂರಿಗೆ ಬಂದು ಇವತ್ತು ಅದಕ್ಕೆ ಒಂದು ಒಳ್ಳೆ ಡಿಸೈನ್ ಕೊಟ್ಟು ಒಳ್ಳೆ ಕಡೆ ಅದನ್ನ ಇಡೋ ಹಾಗೆ ದೇ ನಮಗೆ ಜ್ಞಾನ. So God has given us Hallelujah. great wisdom to set it up there. Even the work is going on to make it more beautiful. ನೋಡ್ರಿ, ಅನ್ಯರು ಕೂಡ ಇದನ್ನ ಕೆತ್ತೋ ಹಾಗೆ ದೇವರು ಮಾಡಿದ್ದಾರೆ. Look at how God has touched his heart. ಆದ್ರೆ ಇಡೀ ಪ್ರಪಂಚಕ್ಕೆ ವಿಶ್ವದ ದೇವರವರು. So we have a God who is the God of the entire universe. ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋ ದೇವರವರು. He is a God wanted for every human being. ಅವ್ರು ಹೇಳ್ತಾರೆ 8 ತಿಂಗಳು ಮಾಡೋವರೆಗೂ ನಮ್ಮ ಮನೆಯಲ್ಲಿ ಎಂತ ಒಂದು ಸಂತೋಷ He ಸಮಾಧಾನ said, ಅಪ್ಪ. 8 months, what a great joy we had by designing this. ಬರುವ ತಿಂಗಳು ಅದನ್ನ ಡೆಡಿಕೇಟ್ ಮಾಡ್ತೀವಿ, ಎಲ್ಲ ಗ್ರೆನೇಟ್ಸ್ ಎಲ್ಲ ಹಾಕಿ ಕ್ಲೀನ್ ಆಗಿ ಚೆನ್ನಾಗಿ ಮಾಡಕ್ಕೆ Next ಹೋಗ್ತಾ month, ಇದ್ದೀವಿ. after the work is over, we want to dedicate it. ನೋಡ್ದ ದೇವನ ಸನ್ಮಾನ ಮಾಡುವಂತ ವಿಧಾನ Look ನೋಡಿದ್ರ, at the way he honored God. ಅದಕ್ಕೆ ಈ ವರ್ಷ ದೇವನ ಸನ್ಮಾನ ಮಾಡತಕ್ಕ ವರ್ಷ So ಇದೆ. this month, Hallelujah. this year is a year of respecting and honoring God. ಒಂದು ವರ್ಷಕ್ಕೆ 12 ತಿಂಗಳುಗಳಿದೆ. There is 12 months in 1 year. 12 ತಿಂಗಳಲ್ಲಿ 12 ವಿಧವಾದ ದಾನಗಳ ಕೊಟ್ಟು ದೇವನ ಸನ್ಮಾನ ಮಾಡಿ. 12 months you can give different varieties of things to God. ಹೂಗಳಿಂದ ಸನ್ಮಾನ ಮಾಡಿ, ಹಣ್ಣುಗಳಿಂದ ಸನ್ಮಾನ ಮಾಡಿ, Honor ವಸ್ತುಗಳಿಂದ God. ಸನ್ಮಾನ ಮಾಡಿ. You can honor God with flowers, honor God with fruits, honor God with all your material things. ಒಂದು ದೊಡ್ಡ ಬುಟ್ಟಿಯಲ್ಲಿ ಅಷ್ಟು ಹಣಕಾಸು ಚಿಲ್ಲರೆಗಳನ್ನ ಹಾಕಿ, ನೋಟ್ಗಳನ್ನ ಹಾಕಿ, ಒಂದು ಗಂಡ ಹೆಂಡತಿ ಆ ಆಂಧ್ರದಿಂದ ಬಂದು ಈ ತರ ಒಂದು ದೊಡ್ಡ ಬುಟ್ಟಿಲಿ ಅಷ್ಟು ಹಣ ತಂದು ದೇವರ ಮುಂದೆ Husband ಇಡ್ತಾರೆ. and wife came from Andhra carrying a basket full of coins and cash in their hand. ಅವರ ಬೇಕರಿಯಲ್ಲಿ ಆದ ಎಲ್ಲಾ ವರಮಾನಗಳಲ್ಲಿ ಲಾಭಗಳನ್ನ ಅದಲ್ಲಿ ಇಟ್ಟು ತಂದಿದ್ದಾರೆ. They brought all the profits that they earned in the business of bakery. ಅವ್ರು ಹೇಳ್ತಾರೆ, ಅಪ್ಪಾಜಿ ನಮಗೆ 3 ತಿಂಗಳಿಂದ ದೇವರು ನಮಗೆ ಕೊಟ್ಟ ಎಲ್ಲಾ ವರದಾನಗಳಲ್ಲಿ ನಾವು ಹಣಕಾಸಿಂದ ದೇವರನ್ನ ಸನ್ಮಾನ They ಮಾಡ್ತೀವಿ. came to us saying, Appa, we have been blessed immensely through the bakery business, and whatever profit has come, we want to honor God. ಏನಕ್ಕಪ್ಪ ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ಕರ್ತನನ್ನು ಸನ್ಮಾನ ಮಾಡುತ್ತಾ ಬೈಬಲ್ ಬರ್ತದೆ. Hallelujah. Why are you honoring? He says, the Bible says, honor the Lord with first fruit of all your barns. That's why we are doing this. ನನ್ನ ಪ್ರಿಯ ಮಕ್ಕಳು ಇವತ್ತು ತಂದು ಕೊಟ್ಟ ಕೆಲವೇ ವಾರದಲ್ಲಿ ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ಸ್ ಅವ್ರಿಗೆ After coming and giving it to God, they are seeing immense blessings in the days to come. ನಾನು ಹೇಳ್ತೀನಿ ಪ್ರಿಯ ಮಕ್ಕಳು, ನೀವು ಕರ್ತನಿಗೆ ಡೆಡಿಕೇಟ್ ಮಾಡಿದ್ರೆ ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್. You dedicate Amen. yourself, Hallelujah. God will do great things. ನನ್ನ ಒಂದು ತಾಯಿ ಫೋನ್ ಮಾಡ್ತಾರೆ ಇಸ್ರಾಯಲಿಂದ, ಅಪ್ಪ ನಾನು ಕೆಲಸ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ, ಇನ್ನೂ ಒಂದು 3 ವರ್ಷ ಎಕ್ಸ್ಟೆಂಡ್ ಮಾಡಬೇಕು, ಆ ಓನರ್ಗೆ ಫೋನ್ ಮಾಡ್ತಾ ಇದ್ದೀನಿ, ಆ ಓನರ್ ಫೋನೇ ಎತ್ತಾ ಇಲ್ಲಪ್ಪ. Sister calls me from Israel. She says, I want to come, but my owner is not picking the call, not answering, not responding to my. ಹತ್ರ ಆಗೋಯ್ತಪ್ಪ, ಇನ್ನೇನು ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. My time is nearing. I don't know what to do. ನಾನು ಹೇಳಿದೆ, ಎದುರುಬೇಡಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಕಣ್ಣು ಮುಚ್ಕೊಳ್ಳಂತ ಪ್ರೇ ಮಾಡಿದೆ. I said, don't fear. I'm going to pray for you. ದೇವ್ರಿಗೆ ಡೆಡಿಕೇಟ್ ಮಾಡಿ. I said, dedicate ಈ yourself. ಕೆಲಸ ಮತ್ತೆ ನಿಮ್ಗೆ ಸಿಗತ್ತೆ, ಕೆಲಸ Again, ಸಿಕ್ಕಿ ಮೊದಲನೇ ಸಂಬಳ ದೇವ್ರಿಗೆ ಇಡ್ತೀನಿ ಅಂತ ಅರಕೆ ಮಾಡಿ. Job will come back to you and give the first salary to God. ನೀವು ಸನ್ಮಾನ ಮಾಡಿ ದೇವ್ರ ಕಾರ್ಯ ಮಾಡ್ತಾರೆ. I said, respect God, honor Him. God will do the things. ವಾಟ್ಸಪ್ ಅಲ್ಲಿ ಅವರು ಫೋನ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಸ್ರಾಯಲಿಂದ And ಇಂಡಿಯಾಗೆ. through WhatsApp calls, she's trying to call me. ಮಾತಾಡ್ತಾ ಇದ್ದಾರೆ. And I'm talking to her. ಅವ್ರು ಮಾತಾಡ್ತಾ ಪ್ರೇಯರ್ ಶುರು ಮಾಡಿದೆ. I began to pray for her on the phone. ಪ್ರೇ ಮಾಡ್ತಾ ಎಂಡಿಂಗ್ ಆಗೋಷ್ಟಿಗೆ ಫೋನ್ ಕಟ್ ಆಗೋಯ್ತು. And suddenly the phone got disconnected. ನಾನು ಆಮೇಲೆ ಮತ್ತೆ ಕಾಲ್ ಮಾಡಿದೆ. Then again I called her back. ಮತ್ತೆ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಅಮ್ಮ ಏನಮ್ಮ ಫೋನ್ ಕಟ್ ಆಗೋದಿಲ್ಲ, ನಾನೇ ಕಟ್ ಮಾಡಿದೆ ಅಂತ I ಹೇಳ್ತಾರೆ. asked her what happened. Why did you disconnect the call? ನೀವು ಕಾಲ್ ಪ್ರೇಯರ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಓನರ್ ನನಗೆ ಫೋನ್ ಮಾಡ್ತಾ She ಇದ್ದಾರೆ. said, the moment you started praying, my owner started calling me. ಅವ್ರಿಗೆ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. I spoke to my boss. ನಿಮ್ದು ಪಾಸ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. I put a resume to your call and then spoke to my boss. ಅವ್ರಿಗೆ ಹೇಳ್ದೆ, ಸರ್ ನಮ್ಗೆ ದಯವಿಟ್ಟು 1-2 ವರ್ಷ ಇಲ್ಲೇ ಕಂಟಿನ್ಯೂ ಮಾಡಕ್ ಕೊಡಿ ಸರ್, ದಯವಿಟ್ಟು ನಾನು ಕೆಲಸ ಮಾಡಬೇಕು, ಕೊಡಕ್ಕೆ ಚಾನ್ಸೇ ಇಲ್ಲ ಅವರು. I requested the boss, give me the grace to continue for 2 more years.
The boss was very adamant. ತಕ್ಷಣ ಫೋನ್ ಹೇಳಿದ್ರಂತೆ ಅವರು, ಹೆದರ್ಬೇಡ, ನಾನು ಶಾಂಕ್ಷನ್ ಮಾಡ್ತೀನಿ, ನಾನು ಆಫೀಸ್ಗೆ ಬಂದು ಮಾತಾಡೋ. Boss said, your request has been sanctioned, come to my office. ಪ್ರಾರ್ಥನೆ ಮಾಡಿದ ಇಮಿಡಿಯೇಟ್ ಸದುತ್ತರ ಬರುತ್ತೆ ಮಗಳೇ. She got the grace of God. ನಾನು ಹೇಳ್ತೇನೆ, ಕರ್ತನಿ ಮಾಡೋ ಸನ್ಮಾನ ಮಾಡಿ ಅಪ್ಪನಿಗೆ. Honor the God with all your heart. ಏನೋ ಹೋಗ್ಬೇಕು, ಏನೋ ಬರ್ಬೇಕು, ನಾನು ಆದಿ ಕ್ರೈಸ್ತರು, ನಾವು ಆ ಕ್ರೈಸ್ತರು, ಅದೆಲ್ಲ ಬೇಡ ಕಥೆ ಇಲ್ಲಿ. Don't say and don't walk after denominations with ಆ God. ಕ್ರೈಸ್ತರ ದೇವ್ರಿಗೆ ಬೇಕಾಗಿಲ್ಲ. God doesn't need denominations. ದಾದಿಂದ ಹುಡುಕೋ ಕ್ರೈಸ್ತರು ಬೇಕಾಗಿದೆ. God needs people who have a great heart and thirst for ಅಗಲವಾದ Christ. ಮಾರ್ಗಕ್ಕೆ 100,000 ಗಟ್ಟಲೆ ಜನ ಹೋಗ್ತಾರೆ. There are lakhs of people who can walk in broader ways. ಇಕ್ಕಟ್ಟಾದ ಮಾರ್ಗದಲ್ಲಿ ಸ್ವಲ್ಪ ಜನ ಮಾತ್ರ ಹೋಗ್ತಾರೆ. Few people walk in the narrow way. ಆ ಗೇಟ್ ಅಲ್ಲಿ ಹೋಗೋರೆ ದೇವ್ರ ಮಕ್ಕಳು. That's the people who go to God. ಯೇಸು ಅನ್ನೋರೆಲ್ಲ ಪರಲೋಕ ಹೋಗಕ್ಕೆ ಆಗಲ್ಲ. Bible says those who say Lord, Lord, Lord will not come to heaven. ಇಕ್ಕಟ್ಟಾದ ಮಾರ್ಗದಲ್ಲಿ ದೇವ್ರನ್ನ ಸನ್ಮಾನ ಮಾಡೋರು ಮಾತ್ರ ಹೋಗ್ತಾರೆ. Those who humble themselves and walk in the narrow way with God will walk. ಅದಕ್ಕೆ ಜನವರಿ ತಿಂಗಳು ಬಂದಿದ್ದು, ಇನ್ನು 11 ತಿಂಗಳಲ್ಲಿ 11 ತರ ಸನ್ಮಾನ ಮಾಡಿ ಅಪ್ಪನಿಗೆ. January month, honor God with 11, 12. ನೋಡಿ, ಗಂಡ ಹೆಂಡತಿ ಬಂದಿಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. Look at those couple from Ballari, how they honored God. ಹೇಗೆ ಸನ್ಮಾನ ಮಾಡ್ತಾ ಇದ್ದಾರೆ ನೋಡಿದ್ರ? Look at their heart for God. ಮೊನ್ನೆ ಬಳ್ಳಾರಿಯಿಂದ ಒಬ್ರು DYSP ಬಂದು ಸನ್ಮಾನ ಮಾಡ್ತಾ ಇದ್ದಾರೆ. Last Sunday there was a DYSP from Ballari who came to Bangalore. ಸನ್ಮಾನ ಮಾಡ್ತಾರೆ. ದೇವರ ವಾಕ್ಯ ಕೇಳಿ ಅವರಿಗೆ ಆಶೀರ್ವಾದ ಬಂದಿದೆ. Such a big officer came to honor the Lord's word. ಸನ್ಮಾನ ಮಾಡೋದಲ್ಲ, 3-4 ಗಂಟೆಗಳ ಕಾಲ ಆರಾಧನೆ ಕುತ್ಕೊಂಡು ವಾಕ್ಯ ಕೇಳ್ತಾರೆ. The police officer with such a rank sat in the prayer for 3 to 4 hours amidst the ನೀವು congregation. ಮೌನವಾದ್ರೆ ಇನ್ನೊಬ್ಬನ ಕರ್ಕೊಂಡ್ ಬಂದು ಕೂಡಿಸ್ತಾರೆ ದೇವರಲ್ಲಿ. If you are quiet, God will raise other Gentiles ಆಗ to ನಿಮ್ಮ come. ಆಶೀರ್ವಾದ ನೀವು ಕಳ್ಕೊಂಡ್ಬಿಡ್ತೀರಾ. And you will lose your blessing. ಅದಕ್ಕೆ ನಿಮ್ಮ ಆಶೀರ್ವಾದ ನಿರಂತರ ಇರಬೇಕಂದ್ರೆ So if your blessing should stay permanent with you, ಕರ್ತನ ರಾಜ್ಯದಲ್ಲಿ ಆಕ್ಟಿವ್ ಆಗಿರಿ. be ನಿಮ್ಮ ಮಕ್ಕಳೇ active in the kingdom ಚೆನ್ನಾಗಿ of ಸ್ತೋತ್ರ God. ಬಲಿ ಮಾಡಿ ಮೊಣಕಾಲಕ್ಕೆ ಪ್ರೈಸಸ್ Keep ಮಾಡಿ. praising and thanking ಮನೆ God for His ಕೂತ್ಕೊಂಡು ಟೈಮ್ goodness. ವೇಸ್ಟ್ ಮಾಡಬೇಡಿ. Don't waste your single time. ದೇವರು ಹೋಗೋ ಎಲ್ಲಾ ದಾರಿಗಳು ನಿಮ್ಮ ಬ್ಲೆಸ್ಸಿಂಗ್ ಮಾಡಿ ಆಶೀರ್ವಾದ ಮಾಡ್ತಾರೆ. God will bless the work of your hand. ಪಾಸ್ಕಲ್ ಅವರೇ, ನಿಮ್ಮ ಮನೆಯೊಳಗೊಂದು ಅದ್ಭುತ ಜರಗಲ್ಪಡುತ್ತೆ. Pascal, God's blessing will come. ಯಾವ ವೈರಿ ನಿಮ್ಮನ್ನ ಕುಗ್ಗಿಸ್ಬೇಕಂತಾರೆ ವೈರಿಗಳ ಮುಂದೆ ನಿಮ್ಮ ತಲೆ ಎತ್ತಲ್ಪಡುತ್ತೆ. Enemy that is trying to put you down, God will raise your head. ಮಗಳೇ, ಇದೇ ವರ್ಷದಲ್ಲಿ ನಿಮ್ಮ ಮದುವೆ ನಿಶ್ಚಯ ಆಗತ್ತೆ ಮಗಳೇ. Next year your wedding will be confirmed. ದೇವರಲ್ಲಿ ಭಯಭಕ್ತಿಯುಳ್ಳ ಒಬ್ಬ ಮಗ ನಿನ್ನ ಜೀವನದಲ್ಲಿ ಎಂಟ್ರಿ ಆಗ್ತಾರೆ. Humble man, God fearing man will enter your life. ಆಲ್ವಿನ್ ಅವರೇ, ಇದುವರೆಗೂ ನೀವು ಕೇಳ್ತಿರುವಂತ ಕಾರ್ಯಗಳ ದೇವರು ನಿಮ್ಗೊಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಮಾಡ್ತಾರೆ. God will bring financial breakthrough into your life, brother. ರವಿ ಅವರೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ನೋಡದೇ ಇರುವ ಆಶೀರ್ವಾದ ನೀವು ಕಾಣ್ತೀರಾ. Ravi, God will see and He will bring great blessing. ಸಾಲೋಮನಿಗೆ ಇದ್ದಂತ ಹೃದಯ ದೇವರು ನೀವು ಕೊಡ್ತೀನಿ ಅಂತಾರೆ. God will give you a heart of Solomon. ಸೋದರಿ ವೀಣಾ ಅವರೇ, ನಿಮ್ಮ ಮಕ್ಕಳ ದೇವರ ಮೇಲೆ ತರ್ತಾರೆ. Sister Veena, God will bless your children. ಬಡತನ ದರಿದ್ರ ಅಂತ ಹೇಳ್ತಿದ್ದೀರಾ. You're saying poverty and poverty. ನಿಮ್ಮ ಮಕ್ಕಳು ಹೊರದೇಶದಲ್ಲಿ ದುಡಿದು ನಿಮ್ಮನ್ನ ಸಿರಿವಂತರಾಗಿ ಮಾಡೋ ಆ ತಾಕತ್ತು ಐಶ್ವರ್ಯ ಮಕ್ಕಳಿಗೆ You ಕೊಡ್ತಾರೆ. work in abroad and make your family a great family. ಅದ್ಭುತವಾದ ಕಾರ್ಯ ನಿಮ್ಮ ಜೀವನಗಳಲ್ಲಿ ನಡೆಯುತ್ತೆ. God will do great things. ಗಣೇಶ್ ಅವರೇ, ಎದುರುಬೇಡಿ, ಕತ್ತೆ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. Umesh, God will bless your ನಿಮ್ಮ family. ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. He will bless your family. ಯಾವುದೆಲ್ಲ ಕಾರ್ಯ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನ ನೆರವೇರಿಸ್ಕೊಡ್ತಾರೆ. God will do everything that is impossible. ದೇವರ ಕೈಲಿ ಅಸಾಧ್ಯವಾದ ಯಾವುದೂ ಇಲ್ಲ. There is nothing too hard for God. ನಂಬೋನಿಗೆ ಎಲ್ಲ ನೆರವೇರುತ್ತೆ. Those who believe in God will see God's blessing. ಅಪ್ಪ ಹೇಳ್ತಾರೆ, ಈ ಸ್ಥಳದಲ್ಲಿ ಇದ್ದುಕೊಂಡು ನಾನು ಅವರ ಪ್ರಾರ್ಥನೆ ಕೇಳ್ತೀನಿ ಅಂತಾರೆ. He says, I will hear their voice. ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಯಾರು? Who is the reason behind all these things to happen? ಒಂದೇ ಒಂದು ಚಿಕ್ಕ ಹುಡುಗ ಸಾಲೋಮನ್ ತೆಗೆದುಕೊಂಡಂತ ತೀರ್ಮಾನ. One little Solomon's decision was One such a small great boy took a decision. One small Solomon took a decision. ಒಬ್ಬ ಚಿಕ್ಕ ಬಾಲಕನಾದ ಸಾಲೋಮನು ತೆಗೆದುಕೊಂಡ ತೀರ್ಮಾನ ಇವತ್ತು ಇಡೀ ಪ್ರಪಂಚಕ್ಕೆ ಫೇಮಸ್ ಆಗಿದೆ. His one small decision brought such a great blessing into this world. ಇವತ್ತು ನೀವೊಂದು ತೆಗೆದುಕೊಳ್ಳೋ ವಿಜಯ ಅವರೇ, ನೀವೊಂದು ತೆಗೆದುಕೊಳ್ಳೋ ತೀರ್ಮಾನ ಜೀವನಕ್ಕೆಲ್ಲ ನಿಮ್ಮ ಕುಟುಂಬಕ್ಕೆಲ್ಲ ಆಶೀರ್ವಾದ That ಉಂಟಾಗುತ್ತೆ. small decision that you take today will impact your life. ದೊಡ್ಡ ತೀರ್ಮಾನ ತಗೊಳ್ಳಿ. Take big, greater decisions. ಸಣ್ಣಗೊಲ್ಲ ಬೆಚ್ಚಗೊಲ್ಲ ಉಗುರು ಬೆಚ್ಚಾಗಿರಬೇಡಿ. Don't live a sadistic life here. ದೇವರ ಸನ್ನಿಧಾನದಲ್ಲಿ ಆಗ ಆತ್ಮ ಅಭಿಷೇಕ ಬೆಂಕಿ ಅಭಿಷೇಕವುಳ್ಳ ಮಕ್ಕಳಾಗಿ ಜೀವನ ಮಾಡಿ. Life of excitement with God's great anointing. ಅದ್ಭುತವಾಗಿ ದೇವ್ರ ಕಾರ್ಯ ಮಾಡ್ತಾರಂತೆ ಸ್ತೋತ್ರ ಬಲಿ ಮಾಡಿ. Stay strong for the Lord's kingdom. ಒಂದೊಂದು ಕಾರ್ಯದಲ್ಲಿ ದೇವರಿಗೆ ಮಹಿಮೆ ಪಡಿಸಿ. Say, Lord, you're good in your mercy. ಹೋಗೋ ಕಡೆಗಳಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. Don't waste your time. ಸಮಯಗಳ ವ್ಯರ್ಥ ಮಾಡಬೇಡಿ. Don't waste your time at all. ಮೊಣಕಾಲು ಹಾಕಿ ಸಮಾಧಾನ ಆಗೋವರೆಗೂ ಚೆನ್ನಾಗಿ Kneel praise ಮಾಡಿ. down and begin to pray. ಮೊಣಕಾಲು ಹಾಕಿ ಪ್ರೇ ಮಾಡಿ. Kneel down and pray. ಆಗ್ಲೇ ಕರ್ತ ನಿಮ್ಮ ಮನೆಯನ್ನು ಬ್ಲೆಸ್ That's ಮಾಡ್ತಾರೆ. where you will see God's doors getting open. ಆಶೀರ್ವಾದ ಓಪನ್ ಆಗ್ಬೇಕಾ You will ನಿಮಗೆ? see God's doors getting open. ಸಾಲೋಮೋನು ತೆಗೆದುಕೊಂಡ ತೀರ್ಮಾನ ತಗೊಳ್ಳಿ. Take decisions like Solomon took. ಸಾಲೋಮೋನು ದೇವನ ಸನ್ಮಾನ ಮಾಡ್ದ. Do honoring like Solomon honored. 1,000 ಕುರಿಗಳನ್ನ ಕೊಟ್ಟು ಸನ್ಮಾನ ಮಾಡ್ದ. Sacrificed by
by sacrificing 1,000 lambs. ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಪಸ್ಕ ಹಬ್ಬ ಬರ್ತಾ ಇದೆ. April we have the festival of Passover. 11, 12, 13 3 ದಿನಗಳ ಕಾಲ ಪಸ್ಕ ಹಬ್ಬ ಆಚರಿಸ್ತೇವೆ. 11, 12 and 13 we'll have 3 days of Passover. ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ 3 ದಿನಗಳ ಕಾಲ ಸಜೀವಳ ಆರಾಧನೆ. Friday, Saturday, Sunday 3 days of Passover. ಶುಕ್ರವಾರ ಮಂಗಳೂರಿನಲ್ಲಿ, ಶನಿವಾರ ಭಾನುವಾರ ಬೆಂಗಳೂರು ಆರಾಧನೆ ನಡೆಯುತ್ತೆ. Friday in Mangalore, Saturday and Sunday in Bangalore. 1,000 ಕುರಿಗಳು ಅವನು ಕೊಟ್ಟ. ನೀವು ಒಂದು ಕುರಿ ಅಪ್ಪನಿಗೆ ಮುಂದೆ ತನ್ನಿ. He brought 1,000. I don't know, I want you to bring 1,000. Bring one before God. ಒಂದು ಕುರಿ, ದೇವರೇ ನನ್ನ ಕುಟುಂಬದ ಪರವಾಗಿ, ನನ್ನ ಗಂಡನ ಪರವಾಗಿ, ಹೆಂಡತಿ ಪರವಾಗಿ ಕುರಿ ಇಡುತ್ತೇನಪ್ಪ. I'm bringing this one lamb before God. ಪಸ್ಕ ಕುರಿ ಮರಿ ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಕೊಡು ಸ್ವಾಮಿ. Say, Lord, accept this offering and bring me blessing. ಒಂದೇ ಹುಡುಗ ಇಲ್ಲಿ ಬಂದವನು ಹೇಳ್ತಾನೆ, 7 ಕುರಿ ತರ್ತಿದ್ದೀನಿ ಅಪ್ಪಾಜಿ ನಿಮ್ಮ One guy said, I'm bringing 7 lambs to God. ಆತ ಹೇಳ್ತಾನೆ, ದೇವ್ರ ರಾಜ್ಯಕ್ಕಾಗಿ ನಿಂತಿದ್ದೀನಿ. He says, I have stood for God. 7 ಕುರಿನ ತರಬೇಕಂತ ಅರಿಕೆ ಮಾಡಿದ್ದೀನಿ. I made up my vow to bring 7 lambs. ಅರಿಕೆ ಮಾಡಿ ಒಂದೇ ವಾರಕ್ಕೆ ನಮ್ಮ ತಾಯಿ ಹೇಳ್ತಾರೆ, ಆ ಸೈಟ್ ಎಲ್ಲ ನೀನು ಮಾರ್ಕೊಂಡು ದುಡ್ಡು ತಗೋ ಅಂತ And the ಹೇಳ್ತಾರೆ. land litigation which was in problem, my mother says, now get that land sold. ತಾಯಿ ಕೊಡಲ್ಲ ಅಂತ ಹೇಳಿದ್ರೆ ಇಡೀ ಲ್ಯಾಂಡ್ ಮಗನಿಗೆ ಕೊಟ್ಟಿದ್ದಾರೆ. Mom was saying, I can't give the land, but now mom has agreed to give the land. ಒಂದು ಕುರಿ ಕೊಡಕ್ಕೆ ಯೋಚನೆ ಮಾಡ್ದ ತಾಯ, 7 ಕುರಿ ಕೊಡ್ತೀನಿ ಅಂತ ಅರಿಕೆ ಮಾಡಿದ್ದೆ. ತಾಯಿ ಹೃದಯ ಓಪನ್ ಮಾಡಿದ್ರೆ ದೇವರು. Said 7 lambs, look at the God's opening. ನೀವು ಯಾವಾಗ ಕೊಡ್ತೀನಿ ಅಂತೀರಾ, ದೇವರು ಮುಚ್ಚಲ್ಪಟ್ಟ ಡೋರ್ಗಳನ್ನ ತೆಗಿತಾರೆ. God will open every closed doors for you. ಇವತ್ತು ಅಪ್ಪ ನಿಮ್ಮ ಮನೆಗಳಲ್ಲಿ ದೊಡ್ಡ ಆಶೀರ್ವಾದ ತರಲಿ ಅಂತೇಳಿ ನಾನು ಆಶಿಸ್ತೀನಿ. Pray that God opens tremendous doors of ಈ blessing. ನೇರ ಪ್ರಸಾದದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಮನೆಗಳಲ್ಲಿ ದೇವರು ದೊಡ್ಡ ಆಶೀರ್ವಾದ ಇಡ್ತಾರೆ. Those watching the program, I tell you, great blessings are coming into your house. ಆಸ್ಮಾ ಪ್ರಾಬ್ಲಮ್ ಅಲ್ಲಿ, ಮೈಗ್ರೇನ್ ಪ್ರಾಬ್ಲಮ್ ಅಲ್ಲಿ, ಸೋಡಿಯಂ ಡೆಫಿಷಿಯನ್ಸಿ ಪ್ರಾಬ್ಲಮ್ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. So many girls having deficiencies, iron deficiency, sodium deficiency, watching this program. ಎಷ್ಟೋ ಜನ ಸಕ್ಕರೆ ಕಾಯಿಲೆ ಇದರ ಕಾಯಿಲೆಗಳಲ್ಲಿ ನರಳುತ್ತಿರುವಂತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಕೂತ್ಕೊಂಡು ವಾಕ್ಯ ಕೇಳ್ತಾ So ಇದ್ದೀರಾ. many with diabetics suffering from sugar. ಇವತ್ತು ಅಪ್ಪ ಹೇಳ್ತಾರೆ, ಎಲ್ಲ ಸಕ್ಕರೆ ಕಾಯಿಲೆಗಳು ಬಿಡುಗಡೆ ಆಗುತ್ತೆ. God is saying, I will remove every diabetics and ಎಲ್ಲ sugar. ಬ್ಲಡ್ ಪ್ರೆಷರ್ ಕಾಯಿಲೆಗಳು ಬಿಡುಗಡೆ ಆಗುತ್ತೆ. Every blood pressure is coming down. ಕಣ್ಣು ಬೇನೆಗಳು, ಸೊಂಟ ನೋವುಗಳು ಅಂತ ಹೇಳಿರುವಂತ ಬೆನ್ನು ನೋವುಗಳು ಬಿಟ್ಟು ಹೋಗುತ್ತೆ. Every body pain is going out. ಅಪ್ಪ ಇವತ್ತು ನಿಮ್ಮ ಮನೆಯೊಳಗೆ ಬಂದು, ನಾನೇ ನಿನ್ನ ಪರಿಹಾರಿಯಾದ ಕರ್ತನಿಗೆ God says, I am your healer. ಕರ್ತ ನಿಮ್ಮ ಮನೆಯೊಳಗೆ ಬಂದು ಬಿಡುಗಡೆಗೊಳಿಸ್ತಾರೆ. I will set you free.
ಯೇಸು